ಸ್ನೇಹಿತರೆ, ದಾನ ಮಾಡೋದ್ರಿಂದ ದರಿದ್ರ ದೂರ ಆಗುತ್ತೆ ಅಂತ ಹೇಳ್ತಾರೆ. ಆದರೆ ದಾನಗಳಲ್ಲಿ ಅನೇಕ ದಾನಗಳಿರುತ್ತೆ. ಅವುಗಳೆಲ್ಲವಲ್ಲೂ ಶ್ರೇಷ್ಠ ದಾನ ಯಾವುದು? ಎಲ್ಲ ದಾನನೂ ಶ್ರೇಷ್ಠನೇ, ಆದರೆ ಅವುಗಳಲ್ಲಿ ಸುಲಭವಾಗಿ ಮಾಡಬಹುದಾದಂತಹ ದಾನ ಯಾವುದರಿಂದ ಬೇರೆ ಎಲ್ಲ ದಾನಗಳಿಗಿಂತಲೂ ಹೆಚ್ಚು ಪುಣ್ಯ ಸಿಗುತ್ತೋ? ಯಾವ ದಾನದಲ್ಲಿ ನಮ್ಮ ದುರ್ಭಾಗ್ಯ ಅಥವಾ ನಮ್ಮ ಕೆಟ್ಟ ಹಣೆಬರಹವನ್ನು ಸಹ ಬದಲಾಯಿಸುವ ಶಕ್ತಿ ಇದೆ ಅನ್ನೋದು ಇವತ್ತಿನ ಕಥೆಯಲ್ಲಿ ಅದ್ಭುತವಾಗಿದೆ. ಸೊ ನಿಮ್ಮ ಫೋನ್ನ ಸ್ವಲ್ಪ ಹೊತ್ತು ಪಕ್ಕದಲ್ಲಿಟ್ಟು ಆರಾಮವಾಗಿ ಈ ಕಥೆ ಕೇಳಿ. ಈ ಒಂದು ಶ್ರೇಷ್ಠ ದಾನ ಮಾಡೋದ್ರಿಂದ ಹೇಗೆ ನಮ್ಮ ದುರ್ಭಾಗ್ಯ ಬದಲಾಗುತ್ತೆ, ಮತ್ತೆ ಹೇಗೆ ಆ ಒಂದು ದಾನದ ದಯೆಯಿಂದ ನಮ್ಮ ಹಣೆಬರಹದಲ್ಲಿ ಬರೀದೇ ಇರೋದು ಕೂಡ ನಮಗೆ ಸಿಗುತ್ತೆ ಅನ್ನೋದು ಇವತ್ತಿನ ಕಥೆಯಿಂದ ಗೊತ್ತಾಗುತ್ತೆ. ಹಾಗಾದ್ರೆ ಒಂದಿನ ಭಗವಾನ್ ಶ್ರೀಕೃಷ್ಣ ಅವರು ದ್ವಾರಕಾ ನಗರದ ಸಮುದ್ರ ತೀರದಲ್ಲಿ ವಾಯು ವಿಹಾರ ಮಾಡ್ತಿರ್ತಾರೆ. ಆಗ ಅಣ್ಣನ ಜೊತೆ ಕಾಲ ಕಳೆಯುವುದಕ್ಕೆ ಅಂತ ಅಲ್ಲಿಗೆ ಸುಭದ್ರೆ ಬರ್ತಾಳೆ. ಅಣ್ಣ ತಂಗಿ ಇಬ್ರು ಕೀಟ್ಲೆ ಮಾಡ್ತಾ ತಮಾಷೆ ಮಾಡ್ತಾ ಮಾತಾಡ್ತಿರ್ತಾರೆ. ಆಗ ಸುಭದ್ರೆ ಕೃಷ್ಣನಿಗೆ, ಅಣ್ಣ, ಜಗತ್ತಿನ ಎಲ್ಲಾ ದಾನಗಳಲ್ಲೂ ಶ್ರೇಷ್ಠ ದಾನ ಯಾವುದಣ್ಣ ಅಂತ ಕೇಳ್ತಾಳೆ. ಆಗ ಕೃಷ್ಣ ಮಗುಳ್ನಾಗ್ತಾನೆ. ಮತ್ತೆ ದಾನಗಳಲ್ಲಿ ಮೇಲು ಕೀಳು ಅನ್ನೋದು ಯಾವುದೂ ಇಲ್ಲ, ಎಲ್ಲಾ ದಾನನೂ ಶ್ರೇಷ್ಠವಾದದ್ದೇ ಅಂತ ಹೇಳ್ತಾನೆ. ಆಗ ಸುಭದ್ರೆ, ಆದ್ರೂ ಅಣ್ಣ, ಯಾವ್ದಾದ್ರೂ ಒಂದು ದಾನನಾದ್ರೂ ಇದ್ದೇ ಇರುತ್ತೆ. ಮನುಷ್ಯನ ದುರ್ಭಾಗ್ಯವನ್ನ ಬದಲಾಯಿಸುವಂಥದ್ದು, ಅವನ ಹಣೆ ಬರಹವನ್ನ ಏರುಪೇರು ಮಾಡೋ ಶಕ್ತಿ ಇರುವಂಥದ್ದು, ಅಂತ ದಾನ ಯಾವ್ದಾದ್ರೂ ಇದೆಯಾ ಅಂತ ಕೇಳ್ತಾಳೆ. ಆಗ ಕೃಷ್ಣ ಸುಭದ್ರೆಗೆ, ಹಾ ಇದೆ. ಈ ಪುಣ್ಯ ದಾನವನ್ನ ನಿಸ್ವಾರ್ಥ ಭಾವದಿಂದ ಮಾಡೋ ಮನುಷ್ಯನ ಭಾಗ್ಯ ಬದಲಾಗುತ್ತೆ. ಅವನ ಭಾಗ್ಯದಲ್ಲಿ ಇಲ್ಲದೆ ಇರೋದು ಕೂಡ ಅವನಿಗೆ ಸಿಗುತ್ತೆ ಅಂತ ಹೇಳ್ತಾನೆ. ಆಗ ಸುಭದ್ರೆ, ಯಾವ್ದಣ್ಣ ಆ ದಾನ ಅಂತ ಕೇಳ್ತಾಳೆ. ಆಗ ಕೃಷ್ಣ, ನಿನಗೆ ಆ ದಾನ ಯಾವುದು ಅಂತ ಹಾಗೆ ಹೇಳ್ಬಿಟ್ರೆ ನಿನಗೆ ಅದರ ಮಹತ್ವ ಅಥವಾ ಮಹಿಮೆ ಅರ್ಥ ಆಗಲ್ಲ. ಅದಕ್ಕೆ ನಾನು ನಿನಗೊಂದು ಸೊಗಸಾದ ಕತೆ ಹೇಳ್ತೀನಿ. ಆ ಕಥೆಯಿಂದ ನಿನಗೆ ಜಗತ್ತಿನ ಶ್ರೇಷ್ಠ ದಾನ ಯಾವುದು ಮತ್ತೆ ಯಾಕೆ ಅನ್ನೋದು ಸುಲಭವಾಗಿ ಮತ್ತೆ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ಹೇಳ್ತಾನೆ. ಈಗ ಕೃಷ್ಣನಂತ ಅಣ್ಣ ಕತೆ ಹೇಳ್ತೀನಿ ಅಂದ್ರೆ ಸುಭದ್ರೆ ಅಂತ ತಂಗಿ ಬೇಡ ಅಂತಾಳ. ಅವಳು ಕೂಡ ಖುಷಿ ಖುಷಿಯಿಂದ ಸರಿ ಹೇಳು ಅಣ್ಣ ಅಂತ ಹೇಳ್ತಾಳೆ. ಆಗ ಕೃಷ್ಣ, ಸರಿ ಕೇಳು. ಒಂದು ರಾಜ್ಯದಲ್ಲಿ ಒಬ್ಬ ಮಹಾನ್ ರಾಜ ಇರ್ತಾನೆ. ಅವನ ರಾಜ್ಯದಲ್ಲಿ ಸಂಪತ್ತು, ವೈಭೋಗ, ಸಮೃದ್ಧಿ, ಮಳೆ, ಬೆಳೆ ಎಲ್ಲ ಚೆನ್ನಾಗಿರುತ್ತೆ. ಮತ್ತೆ ಅವನ ರಾಜ್ಯದಲ್ಲಿ ಅವನ ಪ್ರಜೆಗಳಿಗೆ ಯಾವುದೇ ಕುಂದು ಕೊರತೆಗಳಿರಲ್ಲ. ಮತ್ತೆ ಅವನ ರಾಜ್ಯಭಾರದ ಬಗ್ಗೆ ಯಾವುದೇ ಪ್ರಶ್ನೆಗಳು ಸಹ ಇರಲ್ಲ. ಅಷ್ಟೊಂದು ಸರಿಯಾಗಿ ಆ ರಾಜ ಅವನ ರಾಜ್ಯವನ್ನ ಆಳ್ತಿರ್ತಾನೆ. ಆ ರಾಜ ಮತ್ತೆ ರಾಣಿಯ ಒಳ್ಳೆ ರಾಜ್ಯಭಾರದ ಕಾರಣ ಆ ರಾಜ್ಯಕ್ಕೇನು ಕೊರತೆ ಇರಲ್ಲ. ಆದ್ರೆ ಆ ರಾಜ ಮತ್ತೆ ರಾಣಿಗೆ ಒಂದು ಕೊರತೆ ಇರುತ್ತೆ. ಏನಂದ್ರೆ ಅವರಿಗೆ ಮದುವೆಯಾಗಿ 15 ವರ್ಷ ಆದ್ರೂ ಅವರಿಗೆ ಮಕ್ಕಳಾಗಿರಲ್ಲ. ಆ ಒಂದು ಕೊರತೆ ಆ ರಾಜ ಮತ್ತೆ ರಾಣಿಗೆ ಇರುತ್ತೆ. ಆದ್ರೂ ಆ ರಾಜ ರಾಣಿ ನಮ್ಗೆ ಮಕ್ಕಳಿಲ್ಲ ಅಂತ ಯಾವತ್ತೂ ಚಿಂತೆ ಮಾಡ್ತಿರ್ಲಿಲ್ಲ. ಯಾವತ್ತೂ ಅದ್ರ ಬಗ್ಗೆ ಅಸಮಾಧಾನವನ್ನ ವ್ಯಕ್ತಪಡಿಸ್ತಿರಲ್ಲ. ಆಗಿದ್ದಾಗ್ಲಿ ದೇವ್ರಿದಾನೆ ಅಂತ ಅನ್ಕೊಂಡು ಅವರ ಪ್ರಜೆಗಳನ್ನೇ ಅವರ ಮಕ್ಕಳು ಅನ್ಕೊಂಡು ಅವರು ಜೀವನವನ್ನ ಸಾಗಿಸ್ತಿರ್ತಾರೆ. ಹೀಗಿರ್ಬೇಕಾದ್ರೆ ಒಂದಿನ ಆ ರಾಜ ಮತ್ತೆ ರಾಣಿ ಇಬ್ರು ಬೆಳ್ಬೆಳಗ್ಗೆನೆ ರಥದಲ್ಲಿ ಭಗವಾನ್ ಶಿವನ ಪೂಜೆ ಮಾಡಿಸೋದಕ್ಕೆ ಅಂತ ಅವರ ರಾಜ್ಯದಲ್ಲಿದ್ದ ಒಂದು ಶಿವನ ದೇವಸ್ಥಾನಕ್ಕೆ ಹೋಗ್ತಿರ್ತಾರೆ. ಆಗ ಅವರ ರಥ ಊರಿನ ಮಧ್ಯದಲ್ಲಿ ಹೋಗ್ತಿರ್ಬೇಕಾದ್ರೆ ಆ ರಾಜ ಅಲ್ಲಿ ಒಬ್ಳು ಮಹಿಳೆ ಅವಳ ಮನೆ ಮುಂದೆ ಕಸ ಗುಡಿಸ್ತಿರೋದನ್ನ ನೋಡ್ತಾನೆ. ಆಗ ಆ ಮಹಿಳೆ ಕೂಡ ರಾಜ ಮತ್ತೆ ರಾಣಿಯನ್ನ ನೋಡ್ತಾಳೆ. ಆದ್ರೆ ಅವಳು ಅವರನ್ನ ನೋಡಿದ ತಕ್ಷಣ ಕಸ ಹೊಡೆಯೋದನ್ನ ಅಲ್ಲೇ ಬಿಟ್ಟು ಗಾಬರಿಯಿಂದ ಮನೆ ಒಳಗಡೆ ಓಡೋಗಿ ದಬ್ ಅಂತ ಬಾಗ್ಲಾಕೋತಾಳೆ. ರಾಜನಿಗೆ ಆ ಮಹಿಳೆಯ ವರ್ತನೆ ನೋಡಿ ಆಶ್ಚರ್ಯ ಆಗುತ್ತೆ. ಅರೆ, ಎಲ್ರು ನಮ್ಮನ್ನ ನೋಡಿ ಮರ್ಯಾದೆಯಿಂದ ನಮಸ್ಕಾರ ಮಾಡ್ತಿದ್ದಾರೆ, ಅಂತದ್ರಲ್ಲಿ ಈ ಮಹಿಳೆಗೆ ಏನಾಯ್ತು? ಒಳ್ಳೆ ದೆವ್ವ ನೋಡಿದ್ಲೇನೋ ಅನ್ನೋ ಹಾಗೆ ಒಳಗೋಗಿ ಬಾಗ್ಲಾಕೊಂಡ್ಬಿಟ್ಲಲ್ಲ, ಯಾಕಿರ್ಬಹುದು ಅಂತ ಯೋಚನೆ ಮಾಡ್ತಾನೆ. ರಾಜ ದೇವಸ್ಥಾನದ ಕಡೆ ಹೋಗ್ತಾನೆ. ಅವತ್ತು ರಾಜ ಮತ್ತೆ ರಾಣಿ ಶಿವನ ದೇವಸ್ಥಾನದಲ್ಲಿ ಪೂಜೆ ಗೀಜೆ ಎಲ್ಲ ಮುಗಿಸಿ ಅರಮನೆಗೆ ವಾಪಸ್ ಬರ್ತಾರೆ. ಆಗ ಮಹಾರಾಜ ಮಂತ್ರಿಯನ್ನ ಕರೆದು, ಬೆಳಿಗ್ಗೆ ಆ ವಿಚಿತ್ರವಾಗಿ ವರ್ತನೆ ಮಾಡಿದ ಮಹಿಳೆಯನ್ನ ಕರ್ಕೊಂಬನ್ನಿ, ನಾನು ಅವರ ವ್ಯವಹಾರದ ಬಗ್ಗೆ ಕೇಳಬೇಕು, ನನ್ನಿಂದ ಏನಾದ್ರೂ ತಪ್ಪಾಗಿದ್ಯಾ ಅಂತ. ಅವಳು ನನ್ನ ನೋಡಿ ಯಾಕೆ ಹೆದರ್ಕೊಂಡ್ಲು ಅನ್ನೋದನ್ನ ಕೇಳಬೇಕು ನಾನು. ಹಾಗಾಗಿ ಅವಳನ್ನ ಕ್ಷೇಮವಾಗಿ ಕರ್ಕೊಂಬನ್ನಿ ಅಂತ ಆದೇಶ ಕೊಡ್ತಾನೆ. ಆಗ ಮಂತ್ರಿ ಸೈನಿಕರನ್ನ ಕಳಿಸಿ ಆ ಮಹಿಳೆಯನ್ನ ಕರ್ಕೊಂಬರೋದಕ್ಕೆ ಹೇಳ್ತಾನೆ. ಸೈನಿಕರು ಆ ಮಹಿಳೆಯ ಮನೆಗೆ ಹೋಗಿ ಅವಳನ್ನ ಸುರಕ್ಷಿತವಾಗಿ ರಾಜನ ಬಳಿಗೆ ಕರ್ಕೊಂಬರ್ತಾರೆ. ಆ ಮಹಿಳೆಗೆ ರಾಜ ಸಡನ್ ಆಗಿ ಅವಳನ್ನ ಕರೆಸ್ಕೊಂಡಿದ್ದನ್ನ ನೋಡಿ ಅವಳಿಗೆ ಸ್ವಲ್ಪ ಗಾಬರಿ ಆಗ್ತಿರುತ್ತೆ. ಆದ್ರೂ ಸ್ವಲ್ಪ ಧೈರ್ಯ ತಂದ್ಕೊಂಡು ಅವಳು ರಾಜನ ಮುಂದೆ ನಿಂತು ರಾಜನಿಗೆ ಪ್ರಣಾಮಗಳನ್ನ ಮಾಡ್ತಾಳೆ. ಆಗ ರಾಜ ಆ ಮಹಿಳೆಯನ್ನ ನೋಡಿ, ಇವಾಗ ನಿಮ್ಮಲ್ಲಿ ಸ್ವಲ್ಪ ಧೈರ್ಯ ಕಾಣ್ತಿದೆ, ಆದ್ರೆ ಬೆಳಿಗ್ಗೆ ನಾವು ರಥದಲ್ಲಿ ಹೋಗ್ತಿರ್ಬೇಕಾದ್ರೆ ಯಾಕೆ ನೀವು ಭಯದಿಂದ ಒಳಗಡೆ ಓಡೋದ್ರಿ? ಯಾಕೆ ನೀವು ನಮ್ಮನ್ನ ನೋಡಿ ಹೆದರ್ಕೊಂಡ್ರಿ ಅಂತ ಕೇಳ್ತಾನೆ. ಆಗ ಆ ಮಹಿಳೆ ಸ್ವಲ್ಪ ಹೊತ್ತು ಮೌನವಾಗಿದ್ದು ಯೋಚನೆ ಮಾಡಿ, ಮಹಾರಾಜ, ನೀವು ನನ್ನನ್ನ ಗಲ್ಲಿಗೇರಿಸಿದ್ರೂ ಪರವಾಗಿಲ್ಲ, ನಾನು ಸುಳ್ಳು ಹೇಳಲ್ಲ, ನಿಜಾನೇ ಹೇಳ್ತೀನಿ ಅಂತ ಹೇಳ್ತಾಳೆ. ಆಗ ರಾಜ, ಅರೆ ಅಂತ ನಿಜ ಯಾವುದು ಇವಳನ್ನ ಗಲ್ಲಿಗೇರಿಸುವಂಥದ್ದು ಅಂತ ಯೋಚನೆ ಮಾಡ್ತಾನೆ. ಮತ್ತೆ ಸರಿ ಹೇಳಿ, ಅದೇನ್ ಕೇಳಲ್ಲ ಅಂತ ಹೇಳ್ತಾನೆ. ಆಗ ಆ ಮಹಿಳೆ, ಮಹಾರಾಜ,
ನಮ್ಮೂರಲ್ಲಿ ತುಂಬಾ ಜನ ಮಾತಾಡ್ತಿರ್ತಾರೆ, ನಿಮಗೆ ಮಕ್ಕಳಾಗ್ದಿರೋ ಕಾರಣ ನಿಮ್ಮ ಮುಖ ಬೆಳ್ಬೆಳಿಗ್ಗೆ ನೋಡಿದ್ರೆ ಅಪಶಕುನ, ಆ ದಿನ ಪೂರ್ತಿ ಒಳ್ಳೇದಾಗಲ್ಲ ಅಂತ ಮಾತಾಡ್ತಿರ್ತಾರೆ. ಅದಕ್ಕೆ ನನಗೂ ಹಾಗೆ ಆಗ್ಬೋದೇನೋ ಅನ್ಕೊಂಡು ನಾನು ಭಯದಿಂದ ಒಳಗಡೆ ಹೋಗಿ ಬಾಗ್ಲಾಕೊಂಡ್ಬಿಟ್ಟೆ, ಬೇರೇನೂ ಇಲ್ಲ ಅಂತ ಹೇಳ್ತಾಳೆ. ಅವಳ ಮಾತನ್ನ ಕೇಳಿ ರಾಜನಿಗೆ ಮಾತೇ ಬರ್ತಿರಲ್ಲ. ಅವನಿಗೆ ಆಶ್ಚರ್ಯ ಆಗ್ತಿರುತ್ತೆ. ಆ ನನಗ್ ಮಕ್ಕಳಾಗಿಲ್ಲ ಅಂದ್ರೆ ಇವ್ರಿಗೆ ಯಾಕೆ ಅಪಶಕುನ ಆಗುತ್ತೆ, ಒಳ್ಳೆ ಕತೆ ಆಯ್ತಲ್ಲ ಅಂತ ತಲೆ ಕೆರ್ಕೋತಾನೆ. ಮತ್ತೆ ರಾಜ ಸ್ವಲ್ಪ ಹೊತ್ತು ಗಂಭೀರವಾಗಿ ಯೋಚನೆ ಮಾಡಿ ಅವಳ ಮಾತಿಗೆ ಅವನು ಕೋಪ ಮಾಡ್ಕೊಳ್ಳೋದನ್ನ ಬಿಟ್ಟು ಜೋರಾಗಿ ನಗ್ತಾನೆ. ಮತ್ತೆ ನಮಗ್ ಮಕ್ಕಳಾಗದಿರೋ ಕಾರಣಕ್ಕೆ ಬೆಳ್ಬೆಳಿಗ್ಗೆ ನಮ್ಮ ಮುಖ ನೋಡಿದ್ರೆ ಅಪಶಕುನ, ಆ ದಿನ ಪೂರ್ತಿ ಒಳ್ಳೇದಾಗಲ್ಲ ನಮ್ಗೆ ಅಂತ ನಿಮ್ಮೂರವ್ರು ಮಾತಾಡ್ತಿರ್ತಾರೆ ಅಲ್ವಾ. ಸರಿ, ಹಾಗಾದ್ರೆ ನಾನು ಅದನ್ನ ಸುಳ್ಳು ಅಂತ ನಿರೂಪಿಸ್ತೀನಿ ನೋಡಿ ಅಂತ ಒಂದು ತಟ್ಟೆಯಲ್ಲಿ ಚಿನ್ನದ ಮುದ್ರೆಗಳನ್ನ ತುಂಬಿಸಿ ಅವಳಿಗೆ ಕೊಡ್ತಾನೆ. ಮತ್ತೆ ಮಂತ್ರಿಗೆ, ನಾವಿವತ್ತು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಯಾರೆಲ್ಲ ನಮಗೆ ನಮಸ್ಕಾರ ಮಾಡಿದ್ರು, ಯಾರೆಲ್ಲ ನಮ್ಮನ್ನ ನೋಡಿದ್ರು ಅವರಿಗೆಲ್ಲ ಚಿನ್ನದ ಮುದ್ರೆಗಳನ್ನ ಹಂಚಿ ಅಂತ ಆದೇಶ ಕೊಡ್ತಾನೆ. ಮತ್ತೆ ಆ ಮಹಿಳೆಗೆ, ಈಗ ಹೇಳಿ ನಮ್ಮ ಮುಖ ನೋಡಿದ್ದಕ್ಕೆ ನಿಮ್ಮ ಇವತ್ತಿನ ದಿನ ಏನಾಯ್ತು ಅಂತ ಕೇಳ್ತಾನೆ. ಕೈಯಲ್ಲಿ ಚಿನ್ನದ ಮುದ್ರೆಯಿಂದ ತುಂಬಿರೋ ತಟ್ಟೆಯನ್ನ ಇಟ್ಕೊಂಡು ಆ ಮಹಿಳೆಗೆ ಅವಳ ತಪ್ಪಿನ ಅರಿವಾಗಿ ಪಶ್ಚಾತ್ತಾಪದ ದುಃಖದಿಂದ ಅಳೋದಕ್ಕೆ ಶುರು ಮಾಡ್ತಾಳೆ. ಮತ್ತೆ, ಮಹಾರಾಜ ನನ್ನನ್ನು ಕ್ಷಮಿಸ್ಬಿಡಿ, ಜನರ ಕೆಟ್ಟ ಮಾತುಗಳಿಗೆ ಬಲಿಯಾಗಿ ನಾನು ನಿಮ್ಮಂತ ಮಹಾನ್ ರಾಜನ ಜೊತೆ ಅಸಭ್ಯವಾಗಿ ನಡ್ಕೊಂಡ್ಬಿಟ್ಟೆ, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ಈ ಮುದ್ರೆಗಳು ನನಗೆ ಬೇಡ, ನಿಮ್ಮಂತ ಒಳ್ಳೆ ರಾಜ ನಮಗೆ ಸಿಕ್ಕಿರೋದೇ ನಮ್ಮ ಪುಣ್ಯ. ಯಾರ್ದಾದ್ರೂ ಮುಖ ನೋಡಿದ್ರೆ ಒಳ್ಳೇದಾಗುತ್ತೆ ಕೆಟ್ಟದಾಗುತ್ತೆ ಅನ್ನೋ ಕೆಟ್ಟ ಆಲೋಚನೆಯನ್ನ ನೀವು ನನ್ನ ಮನಸ್ಸಿಂದ ದೂರ ಮಾಡಿದ್ದೀರಾ, ನನಗಿದು ಬೇಡ ಅಂತ ಹೇಳ್ತಾಳೆ. ಆಗ ರಾಜ, ಪರವಾಗಿಲ್ಲ ಇಟ್ಕೊಳ್ಳಿ ಅಂತ ಹೇಳಿ ಆ ಮುದ್ರೆಗಳನ್ನ ಅವಳಿಗೆ ಕೊಟ್ಟು ಕಳಿಸಿ ಅವಳ ಬಾಳನ್ನ ಬಂಗಾರ ಮಾಡ್ತಾನೆ. ಮತ್ತೆ ಯಾರ್ದಾದ್ರೂ ಮುಖ ನೋಡಿದ್ರೆ ಒಳ್ಳೇದಾಗುತ್ತೆ ಕೆಟ್ಟದಾಗುತ್ತೆ ಅನ್ನೋ ಕೆಟ್ಟ ಭಾವನೆಯನ್ನ ಅವರ ರಾಜ್ಯದ ಪ್ರಜೆಗಳ ಮನಸ್ಸಿಂದ ಸಂಪೂರ್ಣವಾಗಿ ಕಿತ್ತು ಬಿಸಾಕ್ತಾನೆ. ಕೃಷ್ಣ ಸುಭದ್ರೆಗೆ ಮುಂದೆ ಹೇಳ್ತಾನೆ, ಆ ಮಹಿಳೆಯ ಜೊತೆ ನಡೆದ ಆ ಘಟನೆಯಿಂದ ಈಗ ರಾಜನ ಮನಸ್ಸಲ್ಲಿ ಒಂದು ಸಣ್ಣ ಅಸಮಾಧಾನ ಸೃಷ್ಟಿಯಾಗುತ್ತೆ, ಒಂದು ಸಣ್ಣ ಬೇಜಾರಿನ ಭಾವನೆ ಉತ್ಪತ್ತಿ ಆಗುತ್ತೆ. ಜನ ನನ್ನ ಮತ್ತೆ ಮಹಾರಾಣಿ ಬಗ್ಗೆ ಹೀಗೆಲ್ಲ ಯೋಚನೆ ಮಾಡ್ತಿದಾರಲ್ಲ, ಮೇಲಿಂದ ಮುಂದಿನ ಯುವರಾಜನಿಗಾಗಿ ನನಗೆ ಇದುವರೆಗೂ ಸಂತಾನ ಆಗ್ಲಿಲ್ವಲ್ಲ ಅಂತ ಆಗ ಅವನಿಗೆ ಯೋಚನೆ ಶುರುವಾಗುತ್ತೆ. ಆಗ ರಾಜ, ಇವಾಗ ನನಗೆ ಸಂತಾನ ಬೇಕೇ ಬೇಕು ಅಂತ ನಿರ್ಧಾರ ಮಾಡಿ ದೇವಸ್ಥಾನಗಳಲ್ಲಿ ಪೂಜೆ ಪುನಸ್ಕಾರ ದಾನ ಧರ್ಮಗಳನ್ನ ಮಾಡೋದಕ್ಕೆ ಶುರು ಮಾಡ್ತಾನೆ. ಆದ್ರೆ ಯಾವುದು ಕೂಡ ಫಲಕಾರಿ ಆಗ್ತಿರಲ್ಲ. ಅದಕ್ಕೆ ರಾಜ ರಾಜಪುರೋಹಿತರ ಸಲಹೆಯಂತೆ ಸಂತಾನಕ್ಕಾಗಿ ಶಿವನ ದೇವಸ್ಥಾನದಲ್ಲಿ ಯಜ್ಞ ಮಾಡಿಸ್ತಾನೆ. ಆದ್ರೆ ದುರಾದೃಷ್ಟವಶಾತ್ ಆ ಯಜ್ಞ ಕೂಡ ಫಲಕಾರಿಯಾಗಲ್ಲ, ಅಸಫಲ ಆಗ್ಬಿಡುತ್ತೆ. ಅದನ್ನ ನೋಡಿ ರಾಜಪುರೋಹಿತನಿಗೆ ಆಶ್ಚರ್ಯ ಆಗುತ್ತೆ. ಯಾಕಂದ್ರೆ ಅವನು ಇದುವರೆಗೂ ಮಾಡಿದ ಯಾವುದೇ ಯಜ್ಞ ಹೋಮ ಹವನ ನಿಷ್ಫಲ ಆಗಿರಲ್ಲ. ಆದ್ರೆ ಅವತ್ತು ರಾಜನಿಗಾಗಿ ಮಾಡಿದ ಆ ಯಜ್ಞ ವಿಫಲ ಆಗಿರುತ್ತೆ. ಅದಕ್ಕೆ ಪುರೋಹಿತ, ನಿಮ್ಮ ಭಾಗ್ಯದಲ್ಲಿ ಏನೋ ಅಡಚಣೆ ಇರಬೇಕು ಮಹಾರಾಜ, ಅದಕ್ಕೆ ಇದ್ಯಾಕೋ ಆಗ್ತಿಲ್ಲ ಅಂತ ಹೇಳ್ತಾನೆ. ಕಾಲ ಕಳೀತಾ ಹೋಗುತ್ತೆ. ರಾಜ ಮತ್ತೆ ರಾಣಿಗೆ ಯಜ್ಞದ ವಿಫಲತೆಯಿಂದ ಚಿಂತೆ ಶುರುವಾಗಿರುತ್ತೆ. ಅದಕ್ಕೆ ಅವರ ಪರಿಸ್ಥಿತಿಯನ್ನ ನೋಡಿ ಮಂತ್ರಿ ರಾಜನಿಗೆ ಒಂದು ಸಲಹೆ ಕೊಡ್ತಾನೆ. ಮಹಾರಾಜ, ನಮ್ಮ ರಾಜ್ಯದಲ್ಲಿ ಒಬ್ರು ಮಹಾನ್ ಪವಾಡ ಪುರುಷ ತಪಸ್ವಿ ಸನ್ಯಾಸಿಗಳಿದ್ದಾರೆ. ನೀವು ನಿಮ್ಮ ಈ ಚಿಂತೆಯನ್ನ ಅವ್ರ ಹತ್ರ ಹಂಚ್ಕೊಂಡ್ರೆ ಅವರಿಂದ ನಿಮಗೇನಾದ್ರೂ ಸಮಾಧಾನ ಸಿಗ್ಬೋದು, ಪ್ರಯತ್ನ ಪಟ್ಟು ನೋಡಿ ಅಂತ ಹೇಳ್ತಾನೆ. ಆಗ ರಾಜ ಮಂತ್ರಿಯ ಮಾತನ್ನ ಮೀರದೆ ರಾಜ ಮತ್ತೆ ರಾಣಿ ಇಬ್ರು ಆ ಮಹಾನ್ ಸನ್ಯಾಸಿಯವರ ಗುಡಿಸಲ ಹತ್ರ ಬರ್ತಾರೆ. ಅವರು ಅಲ್ಲಿಗೆ ಬಂದಾಗ ಆ ಸನ್ಯಾಸಿಯವರು ಆಳವಾದ ಧ್ಯಾನದಲ್ಲಿ ಲೀನರಾಗಿ ಅಲ್ಲೇ ಪಕ್ಕದಲ್ಲಿದ್ದ ಮರದ ಕೆಳಗಡೆ ಕೂತಿರ್ತಾರೆ. ಮಹಾರಾಜ ಮತ್ತೆ ರಾಣಿ ಅವರ ಧ್ಯಾನಕ್ಕೆ ತೊಂದರೆ ಕೊಡೋದು ಬೇಡ ಅಂತ ಅವರಿಗೆ ಕೈ ಮುಗ್ದು ಅಲ್ಲೇ ಅವ್ರ ಮುಂದೆ ಕೂತ್ಕೋತಾರೆ. ಅದಾದ ಕೆಲವೇ ಕ್ಷಣಗಳಲ್ಲಿ ಆ ಸನ್ಯಾಸಿಯವರು ಕಣ್ಬಿಟ್ಟಾಗ ಅವರು ಅವ್ರ ಮುಂದೆ ರಾಜ ಮತ್ತೆ ರಾಣಿ ಕೂತಿರೋದನ್ನ ನೋಡ್ತಾರೆ. ಆಗ ಅವರು ಮಹಾರಾಜ ಮತ್ತೆ ಮಹಾರಾಣಿಗೆ ಆಶೀರ್ವಾದ ಕೊಟ್ಟು ಬಂದ ವಿಷಯವನ್ನ ಕೇಳ್ತಾರೆ. ಆಗ ಮಹಾರಾಜ ಅವನ ದುಃಖವನ್ನ ಸನ್ಯಾಸಿಗಳ ಮುಂದೆ ವ್ಯಕ್ತಪಡಿಸ್ತಾನೆ. ಮತ್ತೆ ಹೇಗೆ ಅವನು ಮಾಡಿಸಿದ ಯಜ್ಞ ವಿಫಲ ಆಯಿತು ಅನ್ನೋದನ್ನ ಅವರಿಗೆ ಹೇಳ್ತಾನೆ. ಆಗ ಸನ್ಯಾಸಿಯವರು ಮೆಲ್ಲನೆ ಕಣ್ಮುಚ್ಚಿ ಅವರ ದಿವ್ಯ ದೃಷ್ಟಿಯಲ್ಲಿ ರಾಜ ಮತ್ತೆ ರಾಣಿಯ ಭಾಗ್ಯವನ್ನ ಪರಿಶೀಲನೆ ಮಾಡ್ತಾರೆ. ರಾಣಿಯ ಭಾಗ್ಯದಲ್ಲಿ ಮಕ್ಕಳ ಭಾಗ್ಯ ಚೆನ್ನಾಗೇ ಇರುತ್ತೆ. ಆದ್ರೆ ಅವಳ ಪತಿ ಅಂದ್ರೆ ರಾಜನ ಭಾಗ್ಯದ ಕಾರಣ ಅವಳ ಭಾಗ್ಯಕ್ಕೂ ಅಡಚಣೆ ಬರ್ತಿರುತ್ತೆ. ಆಗ ಸನ್ಯಾಸಿಯವರು ಕಣ್ಬಿಟ್ಟು ಮಹಾರಾಜನಿಗೆ, ಮಹಾರಾಜ, ನೀವು ಹೋದ ಜನ್ಮದಲ್ಲಿ ಒಂದು ಭಯಂಕರವಾದ ಪಾಪ ಮಾಡಿದ್ದೀರಾ, ಅದಕ್ಕೆ ನಮ್ಗೆ ಈ ಜನ್ಮದಲ್ಲಿ ಮಕ್ಕಳ ಭಾಗ್ಯ ಇಲ್ಲ ಅಂತ ಹೇಳ್ತಾರೆ. ಆಗ ಮಹಾರಾಜ, ಹೋದ ಜನ್ಮದ ಪಾಪಕ್ಕೆ ನಾನು ಈ ಜನ್ಮದಲ್ಲಿ ಏನ್ ಮಾಡಕ್ಕಾಗುತ್ತೆ ಗುರುಗಳೇ, ಆದ್ರೂ ಅದಕ್ಕೇನಾದ್ರೂ ಪರಿಹಾರದ ಮಾರ್ಗ ಇಲ್ವಾ ಅಂತ ಕೇಳ್ತಾನೆ. ಆಗ ಸನ್ಯಾಸಿಗಳು, ಇದೆ, ಅದು ಕೂಡ ಮಹಾರಾಣಿಯ ಭಾಗ್ಯದ ಫಲದಿಂದಾಗಿ ಇನ್ನು 10 ವರ್ಷದ ನಂತರ ನಿಮ್ಮ ಪಾಪದ ಪ್ರಾಯಶ್ಚಿತ ಆದ್ಮೇಲೆ ನಿಮ್ಗೆ ಸಂತಾನದ ಪ್ರಾಪ್ತಿ ಆಗುತ್ತೆ ಅಂತ ಹೇಳ್ತಾರೆ. ಆಗ ರಾಜ, ಇನ್ನೂ 10 ವರ್ಷನ, ಅಷ್ಟೊಂದು ಸಮಯ ನಮ್ಮ ಕೈಯಲ್ಲಿ ಕಾಯಕ್ಕಾಗಲ್ಲ ಗುರುಗಳೇ, ಬೇಗ ಸಂತಾನ ಪ್ರಾಪ್ತಿ ಆಗುವಂತಹ ಯಾವುದೇ ಬೇರೆ ಮಾರ್ಗ ಇಲ್ವಾ ಅಂತ ಕೇಳ್ತಾನೆ.
ಆಗ ಸನ್ಯಾಸಿಯವರು ರಾಜನ ಒಳ್ಳೆ ನಡತೆ ಮತ್ತೆ ರಾಜ್ಯಭಾರದ ಗುಣಗಳನ್ನ ನೋಡಿ ಅವರು ರಾಜನಿಗೆ ಇನ್ನೊಂದು ಮಾರ್ಗ ಇದೆ, ಆದ್ರೆ ಅದರಿಂದ ನಿಮಗೆ ಸಂತಾನದ ಪ್ರಾಪ್ತಿಯಾದ್ರೆ ಆ ಸಂತಾನದ ಆಯಸ್ಸು ಕೇವಲ 25 ವರ್ಷಗಳಷ್ಟೇ, ಅದಾದ ಮೇಲೆ ಅದರ ಅಂತ್ಯ ಆಗ್ಬಿಡುತ್ತೆ ಅಂತ ಹೇಳ್ತಾರೆ. ಆಗ ರಾಜ ಮತ್ತೆ ರಾಣಿ ಸ್ವಲ್ಪ ಹೊತ್ತು ಯೋಚನೆ ಮಾಡಿ ಮುಂದೇನಾಗುತ್ತೋ ನೋಡ್ಕೊಳ್ಳೋಣ, ಮಕ್ಕಳಿಲ್ಲ ಅನ್ನೋ ಕೊರಗಿಗಿಂತ ಸ್ವಲ್ಪ ದಿನಗಳಾದ್ರೂ ಆ ಸುಖ ಸಿಗುತ್ತಲ್ಲ ಅನ್ನೋ ಸಮಾಧಾನನೇ ಸಾಕು ನಮಗೆ, ಪರವಾಗಿಲ್ಲ ಗುರುಗಳೇ, ನಮಗೆ ಸಂತಾನ ಆದಷ್ಟು ಬೇಗ ಆಗೋ ದಾರಿನೇ ಹೇಳಿ ಅಂತ ಕೇಳ್ತಾರೆ. ಆಗ ಸನ್ಯಾಸಿಯವರು, ನೀವೊಬ್ರು ಮಹಾನ್ ರಾಜ ಆಗಿರೋದ್ರಿಂದ ಮತ್ತೆ ನೀವು ನಿಮ್ಮ ಪ್ರಜೆಗಳ ಹಿತ ನೋಡೋರಾಗಿರೋದ್ರಿಂದ ನಾನು ನನ್ನ ತಪೋಶಕ್ತಿಯಿಂದ ನಿಮ್ಮ ಪಾಪವನ್ನ ಕಡಿಮೆ ಮಾಡಿ ನಿಮಗೆ ಆದಷ್ಟು ಬೇಗ ಸಂತಾನ ಆಗುವ ಹಾಗೆ ಮಾಡ್ತೀನಿ ಅಂತ ಹೇಳಿ ಮತ್ತೆ ಅವರು ಕಣ್ಮುಚ್ಕೊಂಡು ಮೆಲ್ಲನೆ ಮಂತ್ರ ಪಠನೆ ಮಾಡ್ತಾರೆ. ಆಗ ಅವರ ಕೈಯಲ್ಲಿ ಒಂದು ಸಣ್ಣ ಪಾಯಸದ ಪಾತ್ರೆ ಉದ್ಭವ ಆಗುತ್ತೆ. ಅದನ್ನ ಅವರು ರಾಜನ ಕೈಗೆ ಕೊಟ್ಟು, ಇದನ್ನ ನೀವು ಮತ್ತೆ ಮಹಾರಾಣಿ ಇಬ್ರು ಇವತ್ತು ಸಂಜೆ ಸ್ನಾನದ ನಂತರ ದೇವರ ಪೂಜೆ ಮಾಡಿ ನೀವಿಬ್ರು ಕೂಡ ಇದನ್ನ ಗ್ರಹಣೆ ಮಾಡಿ, ಸ್ವಲ್ಪ ದಿನಗಳಲ್ಲೇ ನಿಮಗೆ ಸಂತಾನದ ಪ್ರಾಪ್ತಿ ಆಗುತ್ತೆ ಅಂತ ಹೇಳ್ತಾರೆ. ಆಗ ರಾಜ ಮತ್ತೆ ರಾಣಿ ಸರಿ ಅಂತ ಸನ್ಯಾಸಿಯವರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಅರಮನೆಗೆ ವಾಪಸ್ ಬಂದು ಸನ್ಯಾಸಿಯವರು ಹೇಳಿದ ವಿಧಾನದಲ್ಲಿ ಅವರು ಆ ಪಾಯಸವನ್ನ ಗ್ರಹಣೆ ಮಾಡ್ತಾರೆ. ಮತ್ತೆ ಸ್ವಲ್ಪ ದಿನಗಳಲ್ಲೇ ಮಹಾರಾಣಿ ಗರ್ಭವತಿ ಆಗ್ತಾಳೆ. ಮತ್ತೆ 1 ವರ್ಷ ತುಂಬುವಷ್ಟರಲ್ಲೇ ರಾಜ ಮತ್ತೆ ರಾಣಿಗೆ ಒಂದು ಗಂಡು ಮಗುವಿನ ಸಂತಾನ ಆಗುತ್ತೆ. ರಾಜನಿಗೆ ಖುಷಿನೋ ಖುಷಿ, ಯುವರಾಜನ ಜನ್ಮ ಆಗ್ಬಿಡ್ತು ಅಂತ. ಯುವರಾಜನ ಜನ್ಮ ಆಗಿದ್ದಕ್ಕೆ ರಾಜ್ಯದಲ್ಲೆಲ್ಲ ಉತ್ಸವ ಹಬ್ಬ ನಡೆಯುತ್ತೆ. ದಾನ ಧರ್ಮ ಅನ್ನ ಸಂತರ್ಪಣೆ ಅಂತಹ ಕೆಲಸಗಳನ್ನ ಮಾಡ್ತಾ ಅವತ್ತಿನ ದಿನ ವಿಜೃಂಭಣೆಯಿಂದ ಕಳೆದೋಗುತ್ತೆ. ಕಾಲ ಕಳೀತಾ ಬರುತ್ತೆ. ಯುವರಾಜ ಕೂಡ ಮಂತ್ರಿ ಮತ್ತೆ ಸೈನ್ಯಾಧಿಪತಿಯ ಆಶ್ರಯದಲ್ಲಿ ಶಸ್ತ್ರಾಸ್ತ್ರಗಳ ಶಿಕ್ಷಣ ಪಡಿತಾ ಕುಶಲ ಯೋಧ ಆಗಿ ಬೆಳೀತಿರ್ತಾನೆ. ರಾಜ ಮತ್ತೆ ರಾಣಿ ಇಬ್ರು ಯಾವ ಕೊರತೆ ಇಲ್ಲದ ಸಂತೋಷದ ಜೀವಿಗಳಾಗಿ ಕಾಲ ಕಳೀತಿರ್ತಾರೆ. ಹೀಗಿರ್ಬೇಕಾದ್ರೆ ಯುವರಾಜ 15 ವರ್ಷದವನಾಗಿದ್ದಾಗ ಒಂದಿನ ಅವನು ಕುದುರೆ ಸವಾರಿ ಮಾಡ್ತಿರುವಾಗ ಮಿಸ್ ಆಗಿ ಕುದುರೆಯಿಂದ ಕೆಳಗೆ ಬಿದ್ದು ಕೈ ಮುರ್ಕೊಂಡ್ಬಿಡ್ತಾನೆ. ರಾಜ್ಯ ವೈದ್ಯರು ಅವನನ್ನ ಉಪಚಾರ ಮಾಡಿ ಜೀವಕ್ಕೇನು ಅಪಾಯ ಇಲ್ಲ ಮತ್ತೆ ಕೈ ಕೂಡ ಸ್ವಲ್ಪ ದಿನಗಳಲ್ಲೇ ಸರಿ ಹೋಗುತ್ತೆ ಅಂತ ಭರವಸೆ ಕೊಡ್ತಾರೆ. ಆ ಘಟನೆಯಿಂದ ಆಗ ರಾಜ ಮತ್ತೆ ರಾಣಿಗೆ ಆ ಸನ್ಯಾಸಿಯವರ ಮಾತು ನೆನಪಿಗೆ ಬರುತ್ತೆ. ಯುವರಾಜನ ಆಯಸ್ಸು 25 ವರ್ಷ ಮಾತ್ರ, ಅದಾದ್ಮೇಲೆ ಅವನು ಸತ್ತೋಗ್ತಾನೆ ಅನ್ನೋದು. ಆ ಘಟನೆಯ ನಂತರ ರಾಜ ಮತ್ತೆ ರಾಣಿ ಇಬ್ರು ಮೆತ್ತಗಾಗ್ಬಿಡ್ತಾರೆ. ಮಗನ ಆಯಸ್ಸು ಹತ್ರ ಬಂದಾಗೆ ರಾಜ ರಾಣಿಗೆ ಚಿಂತೆ ದುಃಖ ಹೆಚ್ಚಾಗ್ತಾ ಹೋಗ್ತಿರುತ್ತೆ. ಆದ್ರೆ ಯುವರಾಜ ಮಾತ್ರ ಯಾವುದೇ ಟೆನ್ಷನ್ ಇಲ್ಲದೆ ಆರಾಮವಾಗಿ ಬೆಳೀತಿರ್ತಾನೆ. ಯಾಕಂದ್ರೆ ಅವನ ಆಯಸ್ಸಿನ ವಿಚಾರ ಸನ್ಯಾಸಿಯವರು ಮತ್ತೆ ರಾಜ ರಾಣಿಗೆ ಬಿಟ್ರೆ ಬೇರೆ ಯಾರಿಗೂ ಗೊತ್ತಿರಲ್ಲ. ಹೀಗೆ ಯುವರಾಜನಿಗೆ 24 ವರ್ಷ ತುಂಬೋಗುತ್ತೆ. ಮತ್ತೆ ಅವನ ಅಂತ್ಯದ ಕ್ಷಣಗಳು ಸಮೀಪಕ್ಕೆ ಬರ್ತಿರುತ್ತೆ. ಕೃಷ್ಣ ಸುಭದ್ರೆಗೆ ಮುಂದೆ ಹೇಳ್ತಾರೆ, ಹೀಗಿರ್ಬೇಕಾದ್ರೆ ಈ ಕಡೆ ಇನ್ನೊಂದ್ ಕಡೆ ಪಕ್ಕದ ರಾಜ್ಯದಲ್ಲಿ ಉದಯ ರಾಜ ಅನ್ನೋ ಒಬ್ಬ ಉತ್ತಮ ರಾಜ ಇರ್ತಾನೆ. ಅವನಿಗೆ ಒಬ್ಳು ಸುಂದರವಾದ ರಾಜ್ಕುಮಾರಿ ಇರ್ತಾಳೆ. ಅವಳು ಒಬ್ಳು ದೊಡ್ಡ ಶಿವಭಕ್ತಿ ಆಗಿರ್ತಾಳೆ. ದಾನ ಧರ್ಮ ಮಾಡೋದು, ನೊಂದವರಿಗೆ ಸಹಾಯ ಮಾಡೋದು, ಪ್ರಾಣಿ ಪಕ್ಷಿಗಳ ಉಪಚಾರ ಮಾಡೋದು, ಇದೆಲ್ಲ ಅಂದ್ರೆ ಅವಳಿಗೆ ಪಂಚಪ್ರಾಣ ಆಗಿರುತ್ತೆ. ಅವಳು ಪ್ರತಿದಿನ ಯಾರಿಗಾದ್ರೂ ಅವಶ್ಯಕತೆ ಇರೋರಿಗೆ, ಭಿಕ್ಷುಕರಿಗೆ, ಜೋಗ ಜಂಗಮರಿಗೆ, ಸಾಧು ಸಂತರಿಗೆ ಅನ್ನದಾನ ಮಾಡದೆ ಅವಳು ಊಟ ಮಾಡ್ತಿರ್ಲಿಲ್ಲ. ದಾನದ ಅವಶ್ಯಕತೆ ಇರೋ ಜನರು ಅವಳಿಗೆಲ್ಲಾದ್ರೂ ಸಿಗ್ಲಿಲ್ವಾ, ಅವತ್ತು ಅವಳು ಪ್ರಾಣಿ ಪಕ್ಷಿಗಳಿಗೆ ಕಾಳು ಕಡ್ಡಿ ಮತ್ತೆ ನೀರನ್ನ ದಾನದ ರೂಪದಲ್ಲಿ ಹಾಕಿ ಆಮೇಲೆ ಅವಳು ಊಟ ಮಾಡ್ತಿರ್ತಾಳೆ. ಆ ಸುಂದರವಾದ ರಾಜ್ಕುಮಾರಿ ಆ ರಾಜ್ಯದ ನಂದಾದೀಪದ ಹಾಗಿರ್ತಾಳೆ. ಅವಳಂದ್ರೆ ಅವರ ರಾಜ್ಯದ ಎಲ್ಲಾ ಜನರಿಗೂ ಪ್ರಿಯ ರಾಜ್ಕುಮಾರಿ ಆಗಿರ್ತಾಳೆ. ಮತ್ತೆ ಅವಳು ಮದುವೆ ವಯಸ್ಸಿಗೆ ಬಂದಿರ್ತಾಳೆ. ಅವರ ತಂದೆ ಉದಯ ಮಹಾರಾಜ ಅವಳ ಮದುವೆ ಕುರಿತು ಯೋಚನೆ ಮಾಡ್ತಿರ್ತಾರೆ. ಮತ್ತೆ ಅವಳಿಗಾಗಿ ಯೋಗ್ಯ ವರವನ್ನ ಹುಡುಕೋದಕ್ಕೆ ಮಂತ್ರಿಗಳಿಗೆ ಹೇಳ್ತಾನೆ. ಆಗ ಮಂತ್ರಿ ಆ ರಾಜನಿಗೆ, ಬೇರೆ ಕಡೆ ಎಲ್ಲ ಯಾಕೆ ಹುಡುಕ್ತೀರಾ ಮಹಾರಾಜ, ನಿಮ್ಮ ಸ್ನೇಹಿತರೆ ಪಕ್ಕದ ರಾಜ್ಯದ ರಾಜ ವಿಜಯ ಮಹಾರಾಜರಿಗೇನೆ ಒಬ್ಬ ಕುಶಲ ಹಾಗೂ ಬುದ್ಧಿವಂತ ರಾಜ್ಕುಮಾರ ಇದ್ದಾನೆ. ಅವನು ನಮ್ಮ ರಾಜ್ಕುಮಾರಿಯನ್ನ ಮದುವೆ ಮಾಡ್ಕೊಳ್ಳೋದಕ್ಕೆ ಯೋಗ್ಯ ವರ ಅಂತ ನನಗನ್ಸುತ್ತೆ. ನೀವೊಂದ್ಸಲ ಪರಿಶೀಲನೆ ಮಾಡಿ ನಿರ್ಧಾರ ತಗೊಳ್ಳಿ ಅಂತ ಮಂತ್ರಿ ರಾಜನಿಗೆ ಸಲಹೆ ಕೊಡ್ತಾನೆ. ಮಂತ್ರಿಯ ಸಲಹೆಯ ಬಗ್ಗೆ ರಾಜ ಸ್ವಲ್ಪ ಯೋಚನೆ ಮಾಡ್ತಾನೆ. ಮತ್ತೆ ಮಿತ್ರನ ಮಗನ ಜೊತೆ ನನ್ನ ಮಗಳ ಮದುವೆ ಆದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಅಂತ ಮಗಳ ಮದುವೆಯ ಪ್ರಸ್ತಾವನೆ ತಗೊಂಡು ಅವನು ಅವನ ಮಿತ್ರ ರಾಜ್ಯಕ್ಕೆ ಹೋಗ್ತಾನೆ. ಅವನು ಅವನ ಮಿತ್ರ ರಾಜ್ಯಕ್ಕೆ ಬಂದಾಗ ಅವನ ಆದರ ಸತ್ಕಾರ ಸ್ವಾಗತವನ್ನ ರಾಜ್ಕುಮಾರ ಮಾಡ್ತಾನೆ. ಯಾಕಂದ್ರೆ ಮಹಾರಾಜ ಮತ್ತೆ ಮಹಾರಾಣಿ ಇಬ್ರು ಮಗನ ಆಯಸ್ಸಿನ ಬಗ್ಗೆ ಚಿಂತೆ ಮಾಡ್ತಾ ಅನಾರೋಗ್ಯದಿಂದ ಮೂಲೆ ಸೇರಿರ್ತಾರೆ. ಹಾಗಾಗಿ ಉದಯರಾಜನ ಸ್ವಾಗತವನ್ನ ಯುವರಾಜ ಮಾಡ್ತಾನೆ. ಉದಯರಾಜ ಅವನ ಮಿತ್ರನಾದ ವಿಜಯರಾಜ ಮತ್ತೆ ಮಹಾರಾಣಿಯನ್ನ ಭೇಟಿಯಾಗಿ ಅವರ ಯೋಗಕ್ಷೇಮವನ್ನ ವಿಚಾರಿಸ್ತಾನೆ. ಮತ್ತೆ ಯುವರಾಜ ಮತ್ತೆ ಯುವರಾಣಿಯ ಮದುವೆಯ ಪ್ರಸ್ತಾವನೆಯನ್ನ ಕೊಡ್ತಾನೆ. ವಿಜಯ ಮಹಾರಾಜರಿಗೆ ಅವರ ಮಿತ್ರನ ಪ್ರಸ್ತಾವನೆ ಕೇಳಿ ಖುಷಿಯೇನೂ ಆಗುತ್ತೆ. ಆದ್ರೆ ಯುವರಾಜನ ಆಯಸ್ಸಿನ ವಿಚಾರ ಅವರನ್ನ ಕಾಡ್ತಿರುತ್ತೆ. ಅದಕ್ಕೆ ಅವರು ಏಕಾಂತದಲ್ಲಿ ಉದಯರಾಜರ ಜೊತೆ ಮಾತಾಡ್ತಾ, ಬೇಡ, ಈ ಮದುವೆ ಸಂಭವ ಆಗಲ್ಲ ಅಂತ ಹೇಳ್ತಾನೆ. ಆಗ ಉದಯರಾಜ ಯಾಕೆ ಅಂತ ಕೇಳಿದಾಗ ವಿಜಯರಾಜ, ನೋಡು, ನಾನು ಸುಳ್ಳು ಹೇಳಲ್ಲ, ಇರೋ ವಿಷಯ ಇರೋ ಹಾಗೆ ಹೇಳ್ತೀನಿ ಅಂತ ಹೇಳಿ ಹೀಗಿಗೆ
ನಮ್ಮ ಮಗನ ಆಯಸ್ಸು 25 ವರ್ಷ ಅಷ್ಟೇ, ಅದಾದ್ಮೇಲೆ ಅವನ ಅಂತ್ಯ ಆಗ್ಬಿಡುತ್ತೆ ಅಂತ ಭವಿಷ್ಯವಾಣಿ ಆಗಿದೆ. ಅದಕ್ಕೆ ನಿನ್ನ ಮಗಳನ್ನ ನನ್ನ ಮಗನಿಗೆ ಕೊಟ್ಟು ಮದುವೆ ಮಾಡಿದ್ರೆ ಅವಳ ಬಾಳು ಹಾಳಾಗ್ಬಿಡುತ್ತೆ. ಅದಕ್ಕೆ ಈ ಮದುವೆ ಸಾಧ್ಯ ಇಲ್ಲ ಅಂತ ವಿಜಯರಾಜ ಉದಯರಾಜನಿಗೆ ಹೇಳ್ತಾನೆ. ಆಗ ಉದಯ ಮಹಾರಾಜ, ಇಷ್ಟೇ ತಾನೆ, ನೀವೇನ್ ಮಹಾರಾಜ್ರೆ ಇನ್ನು ಆಗದೆ ಇರೋ ವಿಷಯನ ಮನಸ್ಸಲ್ಲಿ ಇಟ್ಕೊಂಡು ಕೊರಗ್ತಿದ್ದೀರಾ? ಯಾರಿಗ್ ಗೊತ್ತು, ಭವಿಷ್ಯವಾಣಿ ಬದಲು ಕೂಡ ಆಗ್ಬಹುದು. ನಾವ್ಯಾವತ್ತು ನಾಳೆ ಬಗ್ಗೆ ಯೋಚನೆ ಮಾಡಬಾರ್ದು, ಈಗಿನ ಕ್ಷಣವನ್ನ ಖುಷಿಯಾಗಿ ಕಳಿಬೇಕು ಅಷ್ಟೇ. ನಿಮ್ಮ ಮಗ ಒಬ್ಬನೇ ಅಲ್ಲ, ಎಲ್ಲರೂ ಅಷ್ಟೇ. ಯಾರು ಯಾವಾಗ ಸಾಯ್ತಾರೋ ಯಾರಿಗೂ ಗೊತ್ತಿಲ್ಲ. ಅಂಥದ್ರಲ್ಲಿ ಯಾವಾಗಲೂ ನಡೆಯೋ ಘಟನೆ ಬಗ್ಗೆ ತಲೆ ಕೆಡಿಸ್ಕೊಂಡು ನೀವು ಆರೋಗ್ಯ ಹಾಳು ಮಾಡ್ಕೊಂಡಿದ್ದೀರಲ್ಲ, ನಿಮಗೆ ಏನು ಹೇಳಬೇಕು ಅಂತ ಹಾಗೆ ಹೀಗೆ ಅಂತ ಉದಯ ಮಹಾರಾಜ ಒತ್ತಾಯದಿಂದ ವಿಜಯ ಮಹಾರಾಜ ಮತ್ತೆ ಮಹಾರಾಣಿಯನ್ನ ಏನಾಗುತ್ತೋ ಮುಂದೆ ನೋಡ್ಕೊಳ್ಳೋಣ, ಅದು ನಮ್ಮ ಮಗಳ ಹಣೆ ಬರ, ಅವಳ ಹಣೆ ಬರದಲ್ಲಿ ಏನು ಬರ್ತಿದೆಯೋ ಯಾರಿಗ್ ಗೊತ್ತು ಅಂತ ಹೇಳಿ ಒತ್ತಾಯದಿಂದ ಆ ಮದುವೆಗೆ ಉದಯರಾಜ ಎಲ್ಲರನ್ನೂ ಒಪ್ಪಿಸ್ತಾನೆ. ಸ್ವಲ್ಪ ದಿನಗಳಲ್ಲೇ ವಿಜಯ ಮಹಾರಾಜನ ಮಗ ಮತ್ತೆ ಉದಯ ಮಹಾರಾಜನ ಮಗಳ ಮದುವೆ ಅದ್ದೂರಿಯಾಗಿ ನಡೆಯುತ್ತೆ. ಯುವರಾಣಿ ಅತ್ತೆ ಮನೆಯಲ್ಲೂ ಸಹ ಅವಳ ಆಚಾರ ವಿಚಾರವನ್ನ, ಒಳ್ಳೆ ಗುಣವನ್ನ, ಒಳ್ಳೆ ಕರ್ಮಗಳನ್ನ ಜಾರಿಯಲ್ಲಿರ್ತಾಳೆ. ತವರಲ್ಲಿ ಅವಳು ಏನೆಲ್ಲ ಮಾಡ್ತಿದ್ಲೋ ಆ ಕೆಲಸಗಳನ್ನೆಲ್ಲ ಅವಳು ಇಲ್ಲೂ ಕೂಡ ಮುಂದುವರಿಸ್ತಾಳೆ. ಅವಳ ಒಳ್ಳೆ ಗುಣ ನೋಡಿ ಆ ರಾಜ್ಯದ ಮಹಾರಾಜ, ಮಹಾರಾಣಿ, ಪ್ರಜೆಗಳು ಎಲ್ಲ ಅವಳ ಒಳ್ಳೆ ಗುಣಕ್ಕೆ ಮನಸೋತಿರ್ತಾರೆ. ದಿನಗಳು ಕಳೀತಾ ಬರುತ್ತೆ. ಮತ್ತೆ ಯುವರಾಜನ ಅಂತ್ಯದ ದಿನ ಬಂದೇ ಬಿಡುತ್ತೆ. ಅವತ್ತು ಯುವರಾಜನ ಅಂತಿಮ ದಿನ ಆಗಿರುತ್ತೆ. ಈ ವಿಷಯ ವಿಜಯ ಮಹಾರಾಜ ಮತ್ತೆ ಮಹಾರಾಣಿಗೆ ಬಿಟ್ರೆ ಯಾರಿಗೂ ಗೊತ್ತಿರಲ್ಲ. ಅವರಿಗೆ ಯಾವಾಗ ಏನಾಗುತ್ತೋ ಅಂತ ಎದೆ ಡವ ಡವ ಅಂತಿರುತ್ತೆ. ಯುವರಾಜನನ್ನ ಅವತ್ತು ಅವ್ರ ಕಣ್ಮುಂದೆನೇ ಇಟ್ಕೊಂಡಿರ್ತಾರೆ. ಯುವರಾಜ ಕೂಡ ತಂದೆ ತಾಯಿಗೆ ಹುಷಾರಿಲ್ಲ, ಅವ್ರ ಸೇವೆ ಮಾಡಬೇಕು ಅಂತ ಅವನು ಕೂಡ ಅವ್ರ ಜೊತೆನೇ ಇರ್ತಾನೆ. ಅವತ್ತು ಯುವರಾಜನ ಅಂತಿಮ ದಿನ ಆಗಿದ್ರಿಂದ ಯಮರಾಜ ಯಮದೂತರನ್ನ ಕರೆದು ಯುವರಾಜನಿಗೆ ಮುಕ್ತಿ ಕೊಟ್ಟು ಅವನ ಪ್ರಾಣ ಪಕ್ಷಿಯನ್ನ ಕರ್ಕೊಂಬನ್ನಿ ಅಂತ ಹೇಳ್ತಾರೆ. ಮತ್ತೆ ಹಾಗೆ ಯಮರಾಜ ಯಮದೂತರಿಗೆ, ನೆನಪಿರ್ಲಿ, ಯುವರಾಜನ ಪ್ರಾಣ ಒಂದು ಗೂಳಿಯ ಕಾರಣ ಹೋಗ್ಬೇಕು. ಒಂದು ಗೂಳಿ ಅವನನ್ನ ಹಿಂದೆಯಿಂದ ತಿವಿದು ಅವನು ಕೆಳಗಡೆ ಬಿದ್ದಾಗ ಮಾತ್ರ ನೀವು ಅವನ ಪ್ರಾಣ ಪಕ್ಷಿಯನ್ನ ಕರ್ಕೊಂಡ್ಬರ್ಬೇಕಾಗುತ್ತೆ. ಇದೇ ಅವನ ಸಾವಿನ ಕಾರಣ ಆಗ್ಬೇಕು. ನೆನಪಿರ್ಲಿ, ಅದು ಕೂಡ ಇವತ್ತೇ ಆಗ್ಬೇಕು. ಯಾವುದೇ ತ್ರುಟಿ ಆಗದೆ ಇರೋ ಹಾಗೆ ಕೆಲಸ ಮುಗಿಸ್ಕೊಂಡ್ ಬನ್ನಿ ಅಂತ ಹೇಳಿ ಯಮಧರ್ಮ ಯಮದೂತರನ್ನ ಕಳಿಸ್ತಾರೆ. ಯಮದೂತರು ಭೂಲೋಕಕ್ಕೆ ಬಂದು ಅರಮನೆಯ ಕೈತೋಟದಲ್ಲಿ ಯುವರಾಜನ ಸಾವಿನ ಗಳಿಗೆಗಾಗಿ ಕಾಯ್ತಿರ್ತಾರೆ. ಮತ್ತೆ ಯಮಧರ್ಮನ ಮಾಯೆಯ ಕಾರಣ ಒಂದು ಗೂಳಿ ಸಹ ಆ ಕೈತೋಟದಲ್ಲಿ ಬಂದು ಮೇಯ್ತಿರುತ್ತೆ. ಸಾವಿನ ಕಡೆ ಪಯಣ ಅನ್ನೋ ಹಾಗೆ ಯುವರಾಜ ಕೂಡ ಅವರ ತಂದೆ ತಾಯಿ ಮಹಾರಾಜ ಮತ್ತೆ ಮಹಾರಾಣಿಯನ್ನ ಬೇಡ ಬೇಡ ಅಂದ್ರೂ ಒತ್ತಾಯದಿಂದ ವಾಯು ವಿಹಾರಕ್ಕೆ ಅಂತ ಕೈತೋಟಕ್ಕೆ ಅವರನ್ನ ಕರ್ಕೊಂಡ್ಬರ್ತಾನೆ. ಎಲ್ಲ ಹಣೆ ಬರದ ಹಾಗೇನೆ, ವಿಧಿ ಬರಹದ ಹಾಗೇನೆ ನಡೀತಿರುತ್ತೆ. ಹೀಗಿರ್ಬೇಕಾದ್ರೆ ಅದೇ ದಿನ ಅವರ ರಾಜ್ಯದಲ್ಲೇ ಒಬ್ಬ ಬಡವನ ಮನೆಯಲ್ಲಿ ಒಬ್ಳು ಹೆಣ್ಣು ಮಗಳು ಒಂದು ಗಂಡು ಮಗುವಿಗೆ ಜನ್ಮ ನೀಡಿರ್ತಾಳೆ. ಆ ಹುಡುಗಿಯ ಗಂಡ ಶುದ್ಧ ನೀಚ ಆಗಿರ್ತಾನೆ. ಅವಳು ಬಸ್ರಿ ಅಂತಾನು ನೋಡದೆ ಅವಳಿಗೆ ಕುಡ್ಕೊಂಬಂದು ಹೊಡೆಯೋದು, ಕೆಟ್ಟದಾಗ ಮಾತಾಡೋದು, ಅವಳಿಗೆ ಕಿರುಕುಳ ಕೊಡೋದು ಎಲ್ಲ ಮಾಡ್ತಾ ಕುಡಿದ ನಶೆಯಲ್ಲಿ ಅವಳನ್ನ ಕಾಲ ಕಸದ ಹಾಗೆ ನೋಡ್ತಿರ್ತಾನೆ. ಅದಕ್ಕೆ ಆ ಹೆಣ್ಣುಮಗಳು ಹೆರಿಗೆ ಆಗೋದಕ್ಕಿಂತ ಸ್ವಲ್ಪ ದಿನ ಮುಂಚೆನೆ ಅವಳ ತವರು ಮನೆಗೆ ಬಂದಿರ್ತಾಳೆ. ಆ ಹುಡುಗಿಯ ತಂದೆ ಕಡು ಬಡವ ಆಗಿದ್ರಿಂದ ಅವಳ ಮಗಳಿಗೆ ಊಟಕ್ಕೆ ಹಾಕುವಷ್ಟು ಶಕ್ತಿ ಕೂಡ ಅವನಿಗೆ ಇರೋದಿಲ್ಲ. ಅಲ್ಲಿ ಇಲ್ಲಿ ಊಟವನ್ನ ಭಿಕ್ಷೆ ತಂದು ಅವಳ ಮಗಳಿಗೆ ನೀಡ್ತಿರ್ತಾನೆ. ಆದ್ರೆ ಅವತ್ತು ಯುವರಾಜನ ಸಾವಿನ ದಿನವೇ ಅವನ ಮಗಳ ಹೆರಿಗೆ ಆಗಿರುತ್ತೆ. ಹೆರಿಗೆ ಆದ್ಮೇಲೆ ಆ ಹೆಣ್ಣು ಮಕ್ಕಳಿಗೆ ತುಂಬಾ ಹೊಟ್ಟೆ ಹಸಿಯುತ್ತೆ ಅಂತ ಹೇಳ್ತಾರೆ. ಮತ್ತೆ ಅವರಿಗೆ ಆಗಿನ ಸಮಯದಲ್ಲಿ ಪೌಷ್ಟಿಕಾಂಶ ಇರೋ ಊಟದ ಅವಶ್ಯಕತೆ ತುಂಬಾ ಇರುತ್ತಂತೆ. ಆದ್ರೆ ಪಾಪ ಅವಳಿಗೆ ಪೌಷ್ಟಿಕಾಂಶ ಇರ್ಲಿ, ಊಟದ ಗತಿನೇ ಇರಲ್ಲ. ಅವಳು ಸತತ 3 ದಿನಗಳಿಂದ ಅರೆ ಹೊಟ್ಟೆಯಲ್ಲೇ ಹಸ್ಕೊಂಡು ಹೆರಿಗೆ ಆಗಿರ್ತಾಳೆ. ಅದ್ರಲ್ಲೂ ದುರಾದೃಷ್ಟ ಅನ್ನೋ ಹಾಗೆ ಅವತ್ತೇ ಆ ಬಡವನಿಗೆ ಅಲ್ಲಿನ ಜನ ನಿಂದ ದಿನ ಇದೇ ಗೋಳಾಯ್ತು ಅಂತ ಅವನಿಗೆ ಯಾರು ಕೂಡ ಅವತ್ತು ಭಿಕ್ಷೆ ನೀಡಿರಲ್ಲ. ಆ ಬಡವ ಖಾಲಿ ಕೈ ಮನೆಗೆ ಬಂದಾಗ ಮಗಳು, ಅಪ್ಪ ಊಟಕ್ಕೆ ತಂದೆನಪ್ಪ ಅಂತ ಕೇಳ್ತಾಳೆ. ಆಗ ಅವನು ದುಃಖದ ಕಣ್ಣೀರಿಂದ, ಇಲ್ಲ ತಾಯಿ, ಇವತ್ತು ಭಿಕ್ಷೆ ಸಿಗ್ಲಿಲ್ಲ ಅಂತ ಹೇಳ್ತಾನೆ. ಆಗ ಆ ಹೆಣ್ಣು ಮಗಳು, ನೋಡಪ್ಪ, ನಿಮ್ಮ ಮೊಮ್ಮಗನಿಗೆ ಹೊಟ್ಟೆ ಹಸುವಾಗ್ತಿದ್ರು ಹೇಗೆ ರಾಜನ ಹಾಗೆ ಮುಗುಳ್ನಗ್ತಿದ್ದಾನೆ ಅಂತ ತೋರಿಸ್ತಾಳೆ. ಆ ಮಗುವಿನ ನಗುಮುಖವನ್ನ ನೋಡಿದ ತಕ್ಷಣ ಆ ಬಡವನಿಗೆ ಯುವರಾಜ ನೆನಪಿಗೆ ಬರ್ತಾನೆ. ಆಗ ಆ ಬಡವ, ಇರು ಮಗಳೇ, ನಾನು ಅರಮನೆಗೆ ಹೋಗಿ ಬರ್ತೀನಿ, ಅಲ್ಲೇನಾದ್ರೂ ಊಟಕ್ಕೆ ಸಿಗ್ಬೋದಾ ನೋಡ್ಕೊಂಡ್ ಬರ್ತೀನಿ ಅಂತ ಅವನು ಅರಮನೆ ಕಡೆ ಬರ್ತಾನೆ. ಅವತ್ತು ಯುವರಾಜನ 25ನೇ ವರ್ಷದ ಜನ್ಮದಿನ ಕೂಡ ಆಗಿರುತ್ತೆ. ಆದ್ರೆ ಮಗನ ಸಾವಿನ ಭಯದಿಂದ ಮಹಾರಾಜ ಅವತ್ತು ಉತ್ಸವ ಮಾಡೋದು ಬೇಡ, ಆ ದಿನ ಕೂಡ ಬೇರೆ ದಿನದ ಹಾಗೇನೆ ಮಾಮೂಲಿಯಾಗಿರ್ಲಿ ಅಂತ ಆದೇಶ ಕೊಟ್ಟಿರ್ತಾನೆ. ಗಂಡನ ಜನ್ಮದಿನ ಇದ್ದಾಗ ಹೆಂಡತಿ ಸುಮ್ನಿರ್ತಾಳ? ಯಾವುದೇ ಕಾರಣಕ್ಕೂ ಇಲ್ಲ. ಯುವರಾಣಿ ಯುವರಾಜನಿಗಾಗಿ 13 ಬಗೆಯ ಪಕ್ವಾನ್ನಗಳನ್ನ, ಹಣ್ಣು ಹಂಪಲುಗಳನ್ನ ತಯಾರು ಮಾಡಿರ್ತಾಳೆ. ಮತ್ತೆ ಯುವರಾಜನಿಗಾಗಿ ಕಾಯ್ತಿರ್ತಾಳೆ, ಯುವರಾಜ ಕೈ ತೊಡದಿಂದ ವಾಪಸ್ ಬರಲಿ ಅಂತ.
ಆದ್ರೆ ಅವತ್ತು ಅಡಿಗೆ ಮಾಡೋ ಗಡಿಬಿಡಿಯಲ್ಲಿ ಯುವರಾಣಿ ಅವತ್ತು ಅನ್ನದಾನ ಮಾಡಿರಲ್ಲ. ಮತ್ತೆ ಅವಳು ಕೂಡ ಊಟ ಮಾಡದೆ ಯುವರಾಜನಿಗಾಗಿ ಕಾಯ್ತಿರ್ತಾಳೆ. ಆಗ್ಲೇ ಆ ಬಡವ ಕೂಡ ಅರಮನೆಗೆ ಭಿಕ್ಷೆಗೆ ಬಂದಾಗ ದ್ವಾರಪಾಲಕರು ಯುವರಾಣಿಗೆ ಸೂಚನೆ ಕೊಡ್ತಾರೆ. ಯಾಕಂದ್ರೆ ಯುವರಾಣಿ ಹೇಳಿರ್ತಾರೆ, ಯಾರಾದ್ರೂ ಅರಮನೆಗೆ ಭಿಕ್ಷೆಗೆ ಅಂತ ಬಂದ್ರೆ ಅವರನ್ನ ಹಾಗೆ ಕಳಿಸ್ಬೇಡಿ, ನನಗೆ ಸೂಚನೆ ಮಾಡಿ ಅಂತ ಹೇಳಿರ್ತಾರೆ. ಅದಕ್ಕೆ ದ್ವಾರಪಾಲಕರು ಹೀಗೆ ಒಬ್ಬ ಬಡವ ಭಿಕ್ಷುಕ ಭಿಕ್ಷೆಗಾಗಿ ಬಂದಿದ್ದಾನೆ ಅಂತ ಯುವರಾಣಿಗೆ ಸೂಚನೆ ಕೊಡ್ತಾರೆ. ಆಗ ಯುವರಾಣಿಗೆ ಅವಳು ಅವತ್ತು ದಾನ ಮಾಡೋದನ್ನ ಮರೆತು ಬಿಟ್ಟಿದ್ದಾಳೆ ಅನ್ನೋದು ನೆನಪಿಗೆ ಬರುತ್ತೆ. ಆದ್ರೆ ಅವಳ ಪುಣ್ಯದಿಂದ ಅವಳು ಇನ್ನೂ ಊಟ ಮಾಡಿರಲ್ಲ. ಅದಕ್ಕೆ ಯುವರಾಣಿ ಅಯ್ಯೋ ಎಂತ ಕೆಲಸ ಆಯ್ತು ಅಂತ ತಲೆ ಚೆಚ್ಕೊಂಡು ದ್ವಾರಪಾಲಕರಿಗೆ ಅವರನ್ನ ಒಳ ಕರ್ಕೊಂಡ್ ಬನ್ನಿ, ನಾನು ಅವರಿಗೆ ಊಟ ಹಾಕ್ಬೇಕು ಅಂತ ಆದೇಶ ಕೊಡ್ತಾಳೆ. ಈ ಕಡೆ ಯುವರಾಜನ ಅಂತ್ಯದ ಕ್ಷಣ ಬಂದೇ ಬಿಡುತ್ತೆ. ಗೂಳಿ ಯಮರಾಜನ ಮಾಯೆಯ ಕಾರಣ ಯುವರಾಜನನ್ನ ಹಿಂದೆಯಿಂದ ತಿವಿಯೋದಕ್ಕೆ ರೆಡಿಯಾಗುತ್ತೆ. ಆದ್ರೆ ಆ ಗೂಳಿ ಅದರ ಇಚ್ಛಾಶಕ್ತಿಯ ಕಾರಣ ಅದು ಮುಂದೆ ಹೋಗ್ತಿರಲ್ಲ. ಯಾಕಂದ್ರೆ ಆ ಗೂಳಿಗೂ ಸಹ ಒಂದಿನ ಯುವರಾಣಿ ಪಾಯಸ ಮತ್ತೆ ಮೃಷ್ಟಾನ್ನವನ್ನ ತಿನ್ಸಿರ್ತಾಳೆ. ಆ ಋಣ ಆ ಗೂಳಿಯನ್ನ ಮುಂದೆ ಹೋಗೋದಕ್ಕೆ ಬಿಡ್ತಿರಲ್ಲ. ಆದ್ರೆ ಯಮಧರ್ಮ ಹೇಳಿ ಕೇಳಿ ಮೃತ್ಯುರಾಜ, ಅವನ ಮಾಯೆಯ ಶಕ್ತಿ ಅಪಾರ ಇದ್ದಿದ್ರಿಂದ ಆ ಗೂಳಿ ಯುವರಾಜನನ್ನ ತಿವಿಯೋದಕ್ಕೆ ಅಂತ ಜೋರಾಗಿ ಓಡ್ ಬರ್ತಿರುತ್ತೆ. ಅದೇ ಸಮಯದಲ್ಲಿ ಯುವರಾಣಿಗೆ ಆ ಬಡವನ ಸ್ಥಿತಿ ನೋಡಿ ಅವರು ತುಂಬಾ ದಿನಗಳಿಂದ ಹಸಿವುಕೊಂಡಿದ್ದಾರೆ ಅಂತ ಗೊತ್ತಾಗುತ್ತೆ. ಆಗ ಅವಳು ಹಿಂದೆ ಮುಂದೆ ಏನು ಯೋಚನೆ ಮಾಡಲ್ಲ. ಯುವರಾಜನಿಗಾಗಿ ತಯಾರು ಮಾಡಿಟ್ಟಿದ್ದ ಆ 13 ಬಗೆಯ ಪಕ್ವಾನಗಳಿದ್ದ ದೊಡ್ಡ ಚಿನ್ನದ ತಟ್ಟೆಯನ್ನ ಆ ಬಡವನ ಕೈಯಲ್ಲಿಟ್ಟು ಅದನ್ನ ಅವನಿಗೆ ದಾನ ಮಾಡಿಬಿಡ್ತಾಳೆ. ಆಗ ಬಡವನಿಗೆ ಆ ಚಿನ್ನದ ತಟ್ಟೆಯಲ್ಲಿದ್ದ ಪಕ್ವಾನಗಳನ್ನ ನೋಡಿ ಸಂತೋಷ ಆಗೋದನ್ನ ಬಿಟ್ಟು ಅವನಿಗೆ ಗಾಬರಿ ಆಗ್ಬಿಡುತ್ತೆ. ಆಗ ಅವನು ಇದನ್ನ ನನಗ್ಯಾಕೆ ಕೊಡ್ತಿದ್ಯಾ ತಾಯಿ, ಇದನ್ನೆಲ್ಲ ಯಾರೋ ವಿಶೇಷ ವ್ಯಕ್ತಿಗಾಗಿ ಮಾಡಿರೋ ಹಾಗಿದೆ, ನನಗ್ಯಾಕೆ ಕೊಡ್ತಿದ್ದೀರಾ, ನನಗೇನಾದ್ರೂ ಉಳಿದಿರೋದಿದ್ರೆ ಹಾಕಿ ಸಾಕು ಅಂತ ಹೇಳ್ತಾನೆ. ಆಗ ಯುವರಾಣಿ ಇದನ್ನೆಲ್ಲ ಯುವರಾಜರ ಜನ್ಮದಿನಕ್ಕಾಗಿ ಮಾಡಿದ್ದು, ಆದ್ರೆ ನನಗ್ಯಾಕೋ ಇದು ಅವರಿಗಿಂತಲೂ ವಿಶೇಷ ವ್ಯಕ್ತಿಗೆ ಸೇರುತ್ತೆ ಅನಿಸ್ತಿದೆ. ಅದಕ್ಕೆ ಯುವರಾಜ ಇನ್ನೂ ಊಟಕ್ಕೆ ಬಂದಿಲ್ಲ, ಅವರು ಕೈ ತೋಟದಲ್ಲಿದ್ದಾರೆ, ಅವ್ರು ಬರೋ ಅಷ್ಟರಲ್ಲಿ ನಾನು ಇನ್ನೊಂದ್ಸಲ ಅಡಿಗೆ ಮಾಡ್ಬಿಡ್ತೀನಿ, ಪರವಾಗಿಲ್ಲ ನೀವು ಚಿಂತೆ ಮಾಡಬೇಡಿ ತಗೊಳ್ಳಿ ಅಂತ ಹೇಳಿ ಇವತ್ತು ನನ್ನ ಪತಿಯ ಜನ್ಮದಿನ, ನನಗೆ ಆಶೀರ್ವಾದ ಮಾಡಿ ಅಂತ ಯುವರಾಣಿ ಆ ಬಡವನ ಕಾಲಿಗೆ ಬಿದ್ದು ಆಶೀರ್ವಾದ ತಗೋತಾಳೆ. ಆಗ ಬಡವ ಅವನ ಕೈಯಲ್ಲಿದ್ದ ತಟ್ಟೆಯನ್ನ ಪಕ್ಕದಲ್ಲಿ ನಿಂತಿದ್ದ ಸೈನಿಕನ ಕೈಗೆ ಕೊಟ್ಟು ಬಡವ 2 ಕೈ ಮೇಲೆತ್ತಿ ಯುವರಾಣಿಗೆ ದೀರ್ಘ ಸುಮಂಗಲಿ ಭವ ಅಂತ ಆಶೀರ್ವಾದ ಕೊಡ್ತಾನೆ. ಮುಗಿಯಿತು. ಇಲ್ಲಿ ಯಮರಾಜನ ಮಾಯೆಯಿಂದ ಯುವರಾಜನನ್ನ ತಿವಿಯೋದಕ್ಕೆ ಅಂತ ಓಡ್ ಬರ್ತಿದ್ದ ಗೂಳಿ ಒಂದೇ ಸಲ ಕಾಲೆಡವಿ ಧಪ್ ಅಂತ ಕೆಳಗ್ ಬೀಳುತ್ತೆ. ಗೂಳಿ ಕೆಳಗ್ ಬಿದ್ದಾಗ ಅದು ಯಮಧರ್ಮನ ಮಾಯೆಯಿಂದ ಹೊರಬಂದು ಅಲ್ಲಿಂದ ಬೇರೆ ಕಡೆ ಓಡೋಗ್ಬಿಡುತ್ತೆ. ವಿಧಿ ಬರಹ ಬದಲಾಗಿದ್ದದ ನೋಡಿ ಯಮದೂತರಿಬ್ರು ಖಾಲಿ ಕೈ ಯಮಲೋಕಕ್ಕೆ ವಾಪಸ್ ಬರ್ತಾರೆ. ಆಗ ಯಮಧರ್ಮನಿಗೆ ಯುವರಾಜನ ಭವಿಷ್ಯ ಮತ್ತೆ ಭಾಗ್ಯದಲ್ಲಿ ಏರುಪೇರಾಗಿದೆ ಅಂತ ಗೊತ್ತಾಗುತ್ತೆ. ಆಗ ಯಮಧರ್ಮ ಯಾಕೀಗಾಯ್ತು ಅಂತ ಕೇಳೋದಕ್ಕೆ ಅಂತ ಭಗವಾನ್ ಶಿವನ ಹತ್ರ ಬರ್ತಾರೆ. ಮತ್ತೆ ಶಿವನಿಗೆ ನಮಸ್ಕಾರ ಮಾಡಿ ಯುವರಾಜನ ಭಾಗ್ಯ ಬದಲಾಗಿದೆ, ಈಗ ಅವನ ಭವಿಷ್ಯದ ಕತೆ ಏನು ಪ್ರಭು, ಅವನ ಅಂತ್ಯ ಯಾವಾಗುತ್ತೆ ಅಂತ ಕೇಳ್ತಾರೆ. ಆಗ ಭಗವಾನ್ ಶಿವ ಅವರು ಮುಗುಳ್ನಗ್ತಾ ಹೇಳ್ತಾರೆ, ಮನುಷ್ಯನ ಹಣೆ ಬರಹ ಭಾಗ್ಯ ಆಯಸ್ಸು ಅನ್ನೋದು ಮೊದಲಿಂದನೇ ನಿಶ್ಚಯ ಆಗಿರುತ್ತೆ ನಿಜ. ಆದ್ರೆ ಮನುಷ್ಯರ ಹತ್ರ ಅವರ ದುರ್ಭಾಗ್ಯ ಹಣೆ ಬರಹ ಆಯಸ್ಸು ಇವನ್ನೆಲ್ಲ ಬದಲಾಯಿಸೋ ಶಕ್ತಿ ಸಾಮರ್ಥ್ಯ ಎಲ್ಲ ಅವ್ರ ಹತ್ರನೇ ಇರುತ್ತೆ. ಆದ್ರೆ ಕೆಲವರ ಮೋಹ ಅತಿಯಾಸೆ ಲೋಭ ಅಹಂಕಾರದ ಕಾರಣದಿಂದ ಅವರಿಗೆ ಅವರ ಶಕ್ತಿಯ ಅರಿವೇ ಇರಲ್ಲ. ಅಂತವರು ಅವರ ಬುದ್ಧಿಯ ಪ್ರಕಾರ ಅವರ ಕರ್ಮಗಳ ಪ್ರಕಾರ ಅವರ ಹಣೆ ಬರಹ ಹೇಗಿರುತ್ತೋ ಅದನ್ನ ಹಾಗೇನೆ ಎದುರಿಸ್ತಾರೆ. ಆದ್ರೆ ಕೆಲವರು ಒಳ್ಳೆ ನಡತೆ ಆಚಾರ ವಿಚಾರ ದಯೆ ಕರುಣೆ ಸಂಸ್ಕಾರ ಹಾಗೂ ಒಳ್ಳೆ ಕರ್ಮಗಳನ್ನ ಮಾಡ್ತಾ ಅವರ ಹಣೆ ಬರಹವನ್ನೇ ಬದಲಾಯಿಸ್ಕೊಂಡ್ಬಿಡ್ತಾರೆ. ಹಾಗೆ ಅವರ ಜೊತೆ ಇರುವವರ ಹಣೆ ಬರಹವನ್ನು ಅವರು ಬದಲಾಯಿಸ್ಬಿಡ್ತಾರೆ. ಯುವರಾಣಿಯ ಒಳ್ಳೆ ಕರ್ಮಗಳ ಕಾರಣ ಅವಳಿಗೆ ಆಶೀರ್ವಾದ ಸಿಕ್ಕಿದೆ. ಹೇಗೆ ಶಾಪಗಳು ಫಲಕಾರಿಯಾಗುತ್ತೋ ಹಾಗೆ ಆಶೀರ್ವಾದಗಳು ಫಲಿಸಲೇಬೇಕು, ಅದೇ ವಿಧಿ ಬರಹ. ಹಾಗಾಗಿ ಯುವರಾಜನ ಅಂತ್ಯ ಈಗಲೇ ಆಗಲ್ಲ ಅಂತ ಹೇಳ್ತಾರೆ. ಆಗ ಯಮಧರ್ಮ, ಹಾಗಾದ್ರೆ ಯುವರಾಜನ ಅಂತ್ಯದ ದಿನ ಯಾವತ್ತು ಪ್ರಭು ಅಂತ ಕೇಳ್ತಾರೆ. ಅಷ್ಟರಲ್ಲಿ ಆ ಬಡವ ಯುವರಾಣಿ ಕೊಟ್ಟ ಊಟವನ್ನ ತಗೊಂಡು ಮನೆಗೆ ವಾಪಸ್ ಬರ್ತಾನೆ. ಆ ಬಗೆ ಬಗೆಯ ತಿಂಡಿ ತಿನಿಸುಗಳನ್ನ ಹಣ್ಣು ಹಂಪಲುಗಳನ್ನ ನೋಡಿ ಬಡವನ ಮಗಳಿಗೆ ತುಂಬಾನೇ ಸಂತೋಷ ಆಗುತ್ತೆ. ಬಡವ ಅವನ ಮಗಳಿಗೆ ಊಟಕ್ಕಾಕಿ ಅವನ ಮೊಮ್ಮಗನ ಮುಖ ನೋಡ್ತಾನೆ. ಆಗ ಆ ಮಗು ನಗ್ತಿರುತ್ತೆ. ಆಗ ಅವನಿಗೆ ಗೊತ್ತಾಗುತ್ತೆ, ಯುವರಾಣಿ ಹೇಳಿದ ವಿಶೇಷ ವ್ಯಕ್ತಿ ಅವನ ಮೊಮ್ಮಗನೇ, ಅವನಿಗಾಗಿ ಅವನ ಜನ್ಮದಿನಕ್ಕಾಗಿ ಆ 13 ಬಗೆಯ ಪಕ್ವಾನಗಳು ತಯಾರಾಗಿರೋದು ಎಲ್ಲ ಆ ಪರಮಾತ್ಮನ ಲೀಲೆ ಅಂತ ಅವನು ಯುವರಾಣಿಗೆ ಅಲ್ಲಿಂದನೇ ಮತ್ತೊಂದ್ಸಲ ಧನ್ಯವಾದ ಹೇಳ್ತಾನೆ. ಬಡವ ಅವನ ಮಗಳಿಗೆ ಆ ಊಟವನ್ನ ಯುವರಾಣಿ ಕೊಟ್ಟಿದ್ದು ಅಂತ ಹೇಳ್ತಾನೆ. ಮತ್ತೆ ಆ ಚಿನ್ನದ ತಟ್ಟೆ ಮಾರಿದ್ರೆ ನಮ್ಮ ಜೀವನ ಈಗ ಬದಲಾಗ್ಬಿಡುತ್ತೆ ಅಂತ ಖುಷಿ ಪಡ್ತಾನೆ. ಆದ್ರೆ ಬಡವನ ಮಗಳಿಗೆ ಚಿನ್ನದ ತಟ್ಟೆ ಸಿಕ್ತು ಅನ್ನೋದಕ್ಕಿಂತ ಊಟ ಸಿಕ್ತಲ್ಲಪ್ಪ ಶಿವನೇ ಅನ್ನೋ ಖುಷಿನೇ ಜಾಸ್ತಿ ಆಗ್ತಿರುತ್ತೆ. ಅವಳು 3-4 ದಿನಗಳಿಂದ ಸರಿಯಾಗಿ ಊಟ ಮಾಡದೇ ಇದ್ದ ಕಾರಣ ಅವಳು ಮೊದಲ ತುತ್ತು ಬಾಯಲ್ಲಿಟ್ಟಾಗ ಅವಳ ಕಣ್ಣಲ್ಲಿ ಆನಂದದ ಕಂಬನಿ ಬರೋದಕ್ಕೆ ಶುರುವಾಗುತ್ತೆ. ಆಗ ಅವಳು ಅಳ್ತಾ ಮಹಾದೇವ ಶಿವನ ಹತ್ರ ಬೇಡ್ಕೋತಾಳೆ, ತಂದೆ ಶಿವಪ್ಪ,
ಯುವರಾಣಿಯ ಕುಂಕುಮ ಭಾಗ್ಯ ಅವಳು ಜೀವಂತ ಇರುವವರೆಗೂ ಅಳಿಸ್ದೆ ಅವಳು ಸೌಭಾಗ್ಯವತಿಯಾಗಿರ್ಲಪ್ಪ ಅಂತ ಬೇಡ್ಕೋತಾಳೆ. ಇಲ್ಲಿ ಭಗವಾನ್ ಶಿವ ಮತ್ತೆ ಯಮಧರ್ಮ ಮಾತಾಡ್ತಿರುವಾಗ ಬಡವನ ಮಗಳು ದುಃಖದಲ್ಲಿ ಬೇಡ್ತಿರೋದು ಭಗವಾನ್ ಶಿವನಿಗೆ ಕೇಳಿಸುತ್ತೆ. ಅವರು ಆ ಬಡವನ ಮಗಳ ಮಾತಿಗೆ ತಥಾಸ್ತು ಅಂತ ಹೇಳ್ತಾರೆ. ಆಗ ಯಮಧರ್ಮ ಯುವರಾಣಿಯ ಹಣೆ ಬರಹವನ್ನ ನೋಡ್ತಾನೆ. ಅವಳ ಹಣೆ ಬರಹದಲ್ಲಿ ಅವಳಿಂದು 70 ವರ್ಷಗಳ ನಂತರ ಮುಪ್ಪಿನಿಂದ ಸಾಯ್ಬೇಕು ಅಂತ ಬರೆದಿರುತ್ತೆ. ಮತ್ತೆ ಅವಳ ಹಣೆ ಬರಹ ಮತ್ತೆ ಅವಳಿಗೆ ಸಿಕ್ಕ ಆಶೀರ್ವಾದಗಳ ಕಾರಣ ಅವಳ ಗಂಡ ಅಂದ್ರೆ ಯುವರಾಜನ ಆಯಸ್ಸು ಕೂಡ ಅವಳಷ್ಟೇ ಆಗಿರುತ್ತೆ. ಮತ್ತೆ ಎಲ್ಲೂವರೆಗೂ ಯುವರಾಣಿ ಬದುಕಿರ್ತಾಳೋ ಅಲ್ಲೂವರೆಗೂ ಯುವರಾಜ ಬದುಕಿರ್ಲೇಬೇಕು. ಮತ್ತೆ ಅವರಿಬ್ರು ಒಂದೇ ಸಲ ಒಂದೇ ಘಳಿಗೆಯಲ್ಲಿ ಸಾಯ್ಬೇಕು ಅಂತ ಅವರ ಹಣೆ ಬರಹ ಬದಲಾಗಿರುತ್ತೆ. ಯಮಧರ್ಮನಿಗೆ ಅವರ ಪ್ರಶ್ನೆಗೆ ಉತ್ತರ ಸಿಕ್ಕಿದ್ದಕ್ಕೆ ಅವರು ಭಗವಾನ್ ಶಿವನಿಗೆ ಪ್ರಣಾಮಗಳನ್ನು ಮಾಡಿ ಅಲ್ಲಿಂದ ವಾಪಸ್ ಯಮಲೋಕಕ್ಕೆ ಹೋಗ್ತಾರೆ. ಇಲ್ಲಿ ಭೂಲೋಕದಲ್ಲಿ ಯುವರಾಜನ ಸಾವು ಅವತ್ತು ಆಗದೆ ಇರೋದನ್ನ ನೋಡಿ ಮಾರನೇ ದಿನ ಮಹಾರಾಜ ಮತ್ತೆ ಮಹಾರಾಣಿ ಇಬ್ರು ಅವತ್ತು ಭವಿಷ್ಯವಾಣಿ ಮಾಡಿದ್ರಲ್ಲ ಆ ಮಹಾನ್ ಸನ್ಯಾಸಿಯವರ ಹತ್ರ ಹೋಗಿ, ಏನಾಯ್ತು ಗುರುಗಳೇ, ನೀವ್ ಹೇಳಿದ್ ಯಾಕಾಗ್ಲಿಲ್ಲ, ನಾವೆಷ್ಟೊಂದು ಹೆದರ್ಬಿಟ್ಟಿದ್ವಿ ಗೊತ್ತಾ ಅಂತ ಕೇಳ್ತಾರೆ. ಆಗ ಸನ್ಯಾಸಿಯವರು ಮುಗುಳ್ನಗ್ತಾರೆ. ಮತ್ತೆ ಲೆಕ್ಕಾಚಾರದ ಪ್ರಕಾರ ಯುವರಾಜನ ಮೃತ್ಯು ನೆನ್ನೆನೆ ಆಗ್ಬೇಕಿತ್ತು, ಆಗ್ತಿತ್ತು ಕೂಡ. ಆದ್ರೆ ನಿಮ್ಮ ಸೊಸೆಯ ಭಾಗ್ಯದಲ್ಲಿ ಅವಳು ಒಬ್ಬ ಯುವರಾಜನನ್ನ ಮದುವೆಯಾಗಿ 100 ಕಾಲ ಸುಖವಾಗಿ ಬದುಕಬೇಕು ಅಂತ ಬರ್ತಿತ್ತು. ನೀವು ಪ್ರಜೆಗಳಿಗೆ ಮಾಡಿರೋ ಒಳ್ಳೆ ಕೆಲಸ ಹಾಗೂ ಪುಣ್ಯದ ಕಾರಣ ಆ ಯುವರಾಣಿ ನಿಮ್ಮ ಮಗನ ಜೀವನದಲ್ಲಿ ಬಂದಿದ್ದಕ್ಕೆ ಅವನ ಭಾಗ್ಯ ಸಂಪೂರ್ಣವಾಗಿ ಬದಲಾಗಿ ಅವನ ಆಯಸ್ಸು ಯುವರಾಣಿಯಷ್ಟೇ ಆಗಿದೆ. ಆ ಯುವರಾಣಿ ಎಲ್ಲಾದ್ರೂ ನಿಮ್ಮ ಮಗನ ಜೀವನದಲ್ಲಿ ಬರದೇ ಹೋಗಿದ್ರೆ, ಅವಳೆಲ್ಲಾದ್ರೂ ನಿಮ್ಮ ಮಗನನ್ನ ಒಪ್ಪದೆ ಬೇರೆಯವರನ್ನ ಮದುವೆ ಆಗಿದ್ರೆ ಖಂಡಿತವಾಗಿಯೂ ನಿಮ್ಮ ಮಗ ನೆನ್ನೆನೆ ಸಾಯ್ತಿದ್ದ. ಆದ್ರೆ ಯುವರಾಣಿ ಮಾಡಿದ ದಾನ, ಅದರಲ್ಲೂ ಅವಳು ಮಾಡಿದ ಅನ್ನದಾನದಿಂದ ಅವಳಿಗೆ ಸಿಕ್ಕ ಆಶೀರ್ವಾದ ನಿಮ್ಮ ಮಗನ ಭಾಗ್ಯವನ್ನ ಸಂಪೂರ್ಣವಾಗಿ ಬದಲಾಯಿಸ್ಬಿಡ್ತು. ಹಾಗೆ ನೀವು ಮತ್ತೆ ಮಹಾರಾಣಿ ಕಳೆದ 10 ವರ್ಷಗಳಲ್ಲಿ ಮಗನ ಸಾವಿನ ವಿಷಯದಲ್ಲಿ ಚಿಂತೆ ಮಾಡ್ತಾ ಏನೆಲ್ಲ ನರಕ ಯಾತನೆ ಅನುಭವಿಸಿದ್ರೋ ಅದು ನಿಮ್ಮ ಹೋದ ಜನ್ಮದ ಪಾಪದ ಪ್ರಾಯಶ್ಚಿತ ಆಗಿತ್ತು. ಈಗ ನಿಮ್ಮ ಎಲ್ಲಾ ಪಾಪಗಳು ಮುಕ್ತ ಆಗಿದೆ. ಇನ್ಮುಂದೆ ನಿಮಗೆ ಯಾವ ಭಯನೂ ಇರೋದಿಲ್ಲ. ಎಲ್ಲ ನಿಮ್ಮ ಮತ್ತೆ ನಿಮ್ಮ ಸೊಸೆಯ ಒಳ್ಳೆ ಕರ್ಮಗಳ ಫಲ ಅಂತ ಹೇಳ್ತಾರೆ. ಅದನ್ನ ಕೇಳಿ ಮಹಾರಾಜ ಮತ್ತೆ ಮಹಾರಾಣಿ ಇಬ್ರು ಸಂತೋಷದಿಂದ ಅವರ ರಾಜ್ಯಕ್ಕೆ ವಾಪಸ್ ಹೋಗಿ ಮಗ, ಸೊಸೆ ಮತ್ತೆ ಮೊಮ್ಮಕ್ಕಳ ಜೊತೆ ಮುಂದಿನ ಜೀವನವನ್ನ ಆರಾಮವಾಗಿ ಕಳೀತಾರೆ. ಕೃಷ್ಣ ಸುಭದ್ರೆಗೆ ಮುಂದೆ ಹೇಳ್ತಾರೆ, ನೋಡು ಸುಭದ್ರೆ, ದಾನಗಳಲ್ಲಿ ಎಲ್ಲಾ ದಾನಗಳು ಶ್ರೇಷ್ಠವೇ. ಆದ್ರೆ ಹಸಿದವರಿಗೆ ನೀಡೋ ಅನ್ನದಾನ ಇದೆಯಲ್ಲ, ಅದು ಎಲ್ಲದರಲ್ಲೂ ಶ್ರೇಷ್ಠ. ಅನ್ನದಾನದಿಂದ ಸಿಕ್ಕ ಆಶೀರ್ವಾದದಲ್ಲಿ ನಮ್ಮ ಭಾಗ್ಯವನ್ನ ಬದಲಾಯಿಸೋ ಎಲ್ಲ ಶಕ್ತಿ ಇರುತ್ತೆ. ಅದಕ್ಕೆ ಅನ್ನವನ್ನ ಪರಬ್ರಹ್ಮ ಅಂತ ಹೇಳೋದು ಅಂತ ಕೃಷ್ಣ ದಾನಗಳಲ್ಲಿ ಮಹಾದಾನ ಆದ ಅನ್ನದಾನದ ಮಹಿಮೆಯನ್ನ ಸುಭದ್ರೆಗೆ ಹೇಳ್ತಾರೆ. ಸೊ ಸ್ನೇಹಿತರೆ, ದಾನ ಮಾಡೋದು ಒಂದು ಪುಣ್ಯದ ಕೆಲಸ. ಆದ್ರೆ ಭಗವದ್ಗೀತೆಯಲ್ಲಿ ಭಗವಾನ್ ಶ್ರೀಕೃಷ್ಣ ಅವರು ದಾನವನ್ನ ಅವಶ್ಯಕತೆ ಇರೋ ಯೋಗ್ಯ ವ್ಯಕ್ತಿಗಳಿಗೆ ಮಾತ್ರ ಮಾಡಬೇಕು, ಅದರಲ್ಲೂ ನಿಸ್ವಾರ್ಥ ಭಾವದಿಂದ ಮಾಡೋ ದಾನ ಮಾತ್ರ ಫಲಕಾರಿಯಾಗೋದು ಅಂತ ಹೇಳಿದ್ದಾರೆ. ಅವಶ್ಯಕತೆ ಇಲ್ದಿರೋರಿಗೆ, ಯಾರಿಗ್ ಬೇಕವರಿಗೆ, ಎಲ್ ಬೇಕಲ್ಲಿ ಹೇಗ್ ಬೇಕೋ ಹಾಗೆ ದಾನ ಮಾಡಿದ್ರೆ ಅದರ ಫಲ ಸಿಗಲ್ವಂತೆ, ಅಂತ ದಾನ ಫಲಕಾರಿ ಆಗಲ್ಲ ಅಂತ ಹೇಳಿದ್ದಾರೆ. ಆದ್ರೆ ನೋಡಿ, ಅನ್ನದಾನ ಮಹಾದಾನ. ಹೊಟ್ಟೆ ಹಸಿದ ಜೀವಿಗಳಿಗೆ ಎಲ್ಲಾದ್ರೂ ಹೇಗಾದ್ರೂ ಇರೋದ್ರಲ್ಲೇ ಸ್ವಲ್ಪ ಅನ್ನದಾನ ಮಾಡೋದು ಶ್ರೇಷ್ಠ ಕೆಲಸ. ಸೊ ಯಾರಾದ್ರೂ ನಿಮ್ಮ ಹತ್ರ ಅನ್ನವನ್ನ ಬೇಡಿ, ನಿಮ್ಮ ಹತ್ರ ಇದ್ರೆ ಯಾವತ್ತೂ ಇಲ್ಲ ಅನ್ಬೇಡಿ. ಯಾಕಂದ್ರೆ ಅನ್ನ ಯಾರ್ಯಾರ ಅಹಂಕಾರ ಹೇಗೆ ಮುರಿತಿರುತ್ತೋ ಯಾರಿಗೂ ಗೊತ್ತಿರಲ್ಲ. ವಿಧಿ ಇಲ್ಲದೆ ಹಸಿದವರ ನೋವು ಅನುಭವಿಸ್ತವರಿಗೆ ಮಾತ್ರ ಗೊತ್ತಿರುತ್ತೆ. ಅಂಥವರಿಗೆ ಅನ್ನದಾನ ಮಾಡೋದ್ರಿಂದ ನಮ್ಗೇನು ಲಾಸ್ ಆಗಲ್ಲ. ಏನ್ ನಾವು ತಿಂತೀವೋ ಅದ್ರಲ್ಲೇ ಅವರು ಸ್ವಲ್ಪ ತಿಂತಾರಷ್ಟೇ. ಆದ್ರೆ ಅನ್ನದಾನದ ಫಲ ಇದೆಯಲ್ಲ, ಅದು ನಮ್ಮನ್ನ ನಮ್ಮ ಕೆಟ್ಟ ಸಮಯದಲ್ಲಿ ಕೈ ಹಿಡಿಯುತ್ತೆ. ಹಾಗಾಗಿ ಹಸಿದವರಿಗೆ ಅನ್ನ ಮತ್ತೆ ದಣಿದವರಿಗೆ ನೀರು ಯಾವತ್ತೂ ಇಲ್ಲ ಅನ್ಬೇಡಿ. ಯಾರಿಗ್ ಗೊತ್ತು, ಪರೀಕ್ಷೆ ಅಥವಾ ವಿಧಿ ಆಟ ಅನ್ನೋ ಹಾಗೆ ಅಂತ ಗತಿ ನಮಗೂ ಬಂದು ಬರಬಹುದು. ಅಂತ ಸಮಯದಲ್ಲಿ ನಾವು ಅವತ್ತು ತಪ್ಪು ಮಾಡಿದ್ವಿ ಅನ್ನೋ ಪಶ್ಚಾತ್ತಾಪ ನಮಗೆ ಯಾವತ್ತೂ ಆಗ್ಬಾರ್ದು. ಹಾಗಾಗಿ ನೀವು ಚೆನ್ನಾಗಿದ್ದಾಗ ನಿಮ್ಮ ಹತ್ರ ಯಾರಾದ್ರೂ ಏನಾದ್ರೂ ಕೇಳಿದ್ರೆ ನಿಮ್ ಕೈಲಾದಷ್ಟು ಸಹಾಯ ಮಾಡಿ.